ಲೌಲಿ ಎಮ್ಮಯ್ಯ ಪ್ರಭುರಾಯ ಚನ್ನಬಸವ ಇನ್ನುಳಿದ ಶರಣರ ಚರಣಕ್ಕೆ ಶರಣೆಂದು ಧನ್ಯನಾದೇನು ಗುರುವೇ ಯೋಗಿನಾಥ, ಧನ್ಯನಾದೇನು ಗುರುವೇ ಯೋಗಿನಾಥ. ಮಹಾಗುರು ಬಸವ ತಂದೆಯ ಮಹಾಪಾದಗಳಲ್ಲಿ ವಂದನೆಗಳು ಸಮರ್ಪಿಸಿ, ಬಸವ ಸಮಕಾಲೀನ ಹಾಗೂ ಪರಂಪರೆಯ ಸಂಖ್ಯಾತ ಶರಣರನ್ನು ನೆನೆದು ಮಾನವೀಯ ಮೌಲ್ಯಗಳಿಗೆ ದುಡಿದಿರುವ ಜಗತ್ತಿನ ಎಲ್ಲ ಮಹಾತ್ಮರ ಸ್ಮರಿಸಿಕೊಂಡು ಇವತ್ತು ಬಸವ ಜಯಂತಿ ತೆಲಂಗಾಣ ಈ ಬಾರ್ಡರ್ ಏರಿಯಾದಲ್ಲಿ ಆಚರಿಸ್ತಾ ಇದ್ದೀವಿ. ಈ ವೇದಿಕೆ ಮೇಲೆ ಗೊತ್ತಿರುವಂಥ ಎಲ್ಲರೂ ಹೆಸರು ನನಗೆ ಗೊತ್ತಿಲ್ಲ, ಎಲ್ಲರೂ ನಮ್ಮ ಡಾಕ್ಟರ್ ನಮ್ಮ ಡಾಕ್ಟರ್ ಮಟ್ಟು ಸಾಹೇಬರು, ನಮ್ಮ ಸೋಮಶೇಖರ್ ಸಾಹೇಬರು, ನಮ್ಮ ಹಿರಿಯರು ಎಲ್ಲರೂ ಇದ್ದಾರೆ. ಎಲ್ಲ ಅದಕ್ಕೆ ನಮಗೆಲ್ಲ ತಾಯಿಗಳು, ನಮ್ಮ ನಾಗೇಂದ್ರ ಪಾಪ ಆರೋಗ್ಯ ಇದಾಗಿದೆ, ಭಾಳ ದುಡ್ದಾರ ಸಮಾಜಕ್ಕೋಸ್ಕರವಾಗಿ ಅವರು ನಮಗೆಲ್ಲ ತಾಯಿಗಳು ಎಲ್ಲರಿಗೂ ಶರಣರು ಅಂತ. ನನಗೆ 8ಕ್ಕೆ ಶುರು ಮಾಡ್ತೀವಿ ಅಪ್ಪರೇ 9 ಬಿಡ್ತೀವಿ ಅಂತ ನಮ್ಮ ಮಠಪತಿ ಸರ್ ಹೇಳಿದರು. ಯಾಕಂದರೆ ನಾ ಎಂಥ ಕಠಿಣ ಸಮಯ ತೊಗೊಂಡು ಬಂದೀನಿ ಅಂದ್ರೆ, ನಮ್ಮದೇ ಸಂಸ್ಥೆಯಲ್ಲಿ ಮಾಜಿ ಕೇಂದ್ರ ಸಚಿವರು ಭಗವಂತ ಖೋಬಾ ನಮ್ಮಲ್ಲಿ ಅದರಿಗೆ ಕಾರ್ಯಕ್ರಮ ಮಾಡ್ತಾರೆ. ನೀವು ಮಾತು ಕೊಟ್ಟಿದಂತೇಳಿ ನೀವು ನಡೆಸಿರಿ ಅಂತೇಳಿ ಅಲ್ಲಿ ನಾ ಇಲ್ಲಿ ಬಂದುಬಿಟ್ಟಿನಿ. ಹೌದು ರೀ, ಇಲ್ಲಿ ಬೀದರ್ ಮಾಡ್ತಾರೆ, ಬೀದರ್ ಆಫೀಸ್ನಾಗ ಮಾಡ್ತಾರೆ. ಅದು ಬಿಟ್ಟು ನಾ ಇಲ್ಲಿ ಬಂದೀನಿ, ಮಾತು ಕೊಟ್ಟಿದ್ದು ತಪ್ಪಬಾರ್ದು ಅಂತೇಳಿ ಬಂದಿದ್ದೇನೆ. ಅದಕ್ಕೋಸ್ಕರವಾಗಿ ಭಾಳ ಸಂತೋಷದಿಂದ ನಾವೆಲ್ಲರೂ ಇದುವರೆಗೆ ಮಹಾಗುರು ಬಸವೇಶ್ವರ ಪ್ರಾರ್ಥನೆ ಮಾಡಿದ್ದೀನಿ, ಭಾಳ ಭಕ್ತಿಯಿಂದ ಮಾಡಿದ್ದೀನಿ. ನನಗೆ ಭಾಳ ಖುಷಿಯಾಗಿದೆ. ಎಷ್ಟೊಂದು ಭಕ್ತಿಯಿಂದ ಮೈ ಮರೆತು ನೀವು ಕಡಿಮೆ ಸಂಖ್ಯೆಯಲ್ಲಿದ್ದರೂ ಕೂಡ ಇವತ್ತು ಭಾಳ ಶ್ರದ್ಧೆಯನ್ನು ಮಾಡ್ತಾಯಿದ್ದೀರ. ಎಲ್ಲರಿಗೂ ಕೂಡ ಮಾತಾಡಬಾರ್ದು, ಯಾರು ಹೇಳಿದ್ರು ಸಂಕೇತ ಮಾಡಿ ತೋರಿಸ್ರಿ ಹೊರತು ಮಾತಾಡಬೇಡಿ. ಮೊದಲನೇದಾಗಿ ಎಲ್ಲರಿಗೂ ನಿಮ್ಮ ತೆಲಂಗಾಣ ತಮ್ಮ ಬರೀ ಜೈರಾಬಾದ್ ಅಲ್ಲ, ಈ ತೆಲಂಗಾಣದ ಈ ನಾಡಿನ ಎಲ್ಲರಿಗೂ ಕೂಡ ಬಸವ ಜಯಂತಿಯ ಶುಭಾಶಯಗಳು ಹಾರ್ತೀನಿ. ಇವತ್ತು 12ನೇ ಶತಮಾನದ ಮಹಾಗುರು ಬಸವೇಶ್ವರರು ಏನು ಜನಿಸಿದ ನಂತರ ಈ ಜಗತ್ತು ಏನು ಕೊಡುಗೆ ಕೊಟ್ಟಾರ ಅನ್ನೋದನ್ನು ಇಡೀ ಜಗತ್ತು ಗುರುತಿಸ್ತಾ ಇದೆ. ಇವತ್ತು ನಾವು ಕರ್ನಾಟಕ ಅಷ್ಟೇ ಅಲ್ಲ, ಆಂಧ್ರ ತೆಲಂಗಾಣ ಅಷ್ಟೇ ಅಲ್ಲ, ಮಹಾರಾಷ್ಟ್ರ ಅಷ್ಟೇ ಅಲ್ಲ, ಇಡೀ ದೆಹಲಿ ಒಳಗೆ ಇವತ್ತು ದೆಹಲಿ ಒಳಗೆ ಪಾರ್ಲಿಮೆಂಟ್ದೊಳಗೆ ಬಸವ ಜಯಂತಿ ಆಗ್ತಾಯಿದೆ. ಇವತ್ತು ಇದು ಹೊಸ ಕ್ರಾಂತಿ. ಎಷ್ಟು ದೊಡ್ಡ ಖುಷಿ ನೋಡಿ ನಮಗೆ. ಸನ್ಮಾನ್ಯ ಪ್ರಧಾನಮಂತ್ರಿಗಳು ಭಗವಾನ್ ಬಸವೇಶ್ವರ ಅಂದರೆ ಜಗತ್ತಿನ ಮೊದಲನೇ ಪಾರ್ಲಿಮೆಂಟ್ ಸ್ಥಾಪನೆ ಮಾಡಿದವರು ಅಂತೇಳಿ ಸನ್ಮಾನ್ಯ ಪ್ರಧಾನಮಂತ್ರಿಗಳೇ ಹೇಳಿದ್ದಾರೆ ಘಂಟಾಘೋಷವಾಗಿ. ಆದ್ದರಿಂದ ಇವತ್ತು ನಮಗೆಲ್ಲ ಬಹಳ ಸಂತೋಷ ಸಂಗತಿ ಇದೆ. ಬಸವಣ್ಣವರು 12ನೇ ಶತಮಾನದಲ್ಲಿ ಆಗಿ ಹೋಗಿ ಏನು ಕ್ರಾಂತಿ ಮಾಡ್ಯಾರ ಈಗ ಗೊತ್ತಾಗ್ತಾ ಇದೆ ಜನರಿಗೆ, ಇಲ್ಲಿವರೆಗೆ ಗೊತ್ತಿದ್ದಿಲ್ಲ. ಯಾಕೆ ಗೊತ್ತಿದ್ದಿಲ್ಲ ಅಂತಂದರೆ 12ನೇ ಶತಮಾನದಲ್ಲಿ ಮಹಾಗುರು ಬಸವೇಶ್ವರರು ಸರ್ವ ಸಮಾನತೆ ಹೇಳಿದರು. ಮೊದಲನೇ ಮಾತು ಸರ್ವ ಸಮಾನತ. ತಮ್ಮ ಕನ್ನಡ ಬರ್ತದಲ್ಲ? ಹಾಂ. ಮಹಾಗುರು ಬಸವೇಶ್ವರ ಮೂಲ ಉದ್ದೇಶ ಏನು ಅಂದರೆ, ಭಾರತ ದೇಶದಲ್ಲಿ ಜಾತಿ ಆಧಾರಿತ, ಧರ್ಮ ಆಧಾರಿತ, ವರ್ಣ ಆಧಾರಿತ ಮತ್ತು ಹೆಣ್ಣು ಗಂಡು ಲಿಂಗಭೇದದಿಂದ ಅಸಮಾನತೆ ಇತ್ತು ಈ ದೇಶದೊಳಗೆ. ಈಗ ಸಮಾನತೆ ಅಂದರೆ ನ್ಯಾಯ ಯಾವಾಗಲೂ, ಅಸಮಾನತೆ ಅಂದರೆ ಅನ್ಯಾಯ. ಹೌದಲ್ಲ? ಈಗ ತೂಕ ಮಾಡ್ತೀರಿ, ನೀವು ಮಾರ್ಕೆಟ್ ಮಾಡ್ತೀರಿ ನೋಡ್ರಿ, ಈ ತಕ್ಕಡೆ ಕಲ್ಲು ಈ ಕಡೆ ಒಂದು ಈ ಕಡೆ ಒಂದು ಕಾಟ ಹಿಂಗಿದ್ರಿ ಏನಂತೀರಿ? ಅದು ನ್ಯಾಯನೋ ಅನ್ಯಾಯನೋ? ಅದು ನ್ಯಾಯನೋ ಅನ್ಯಾಯ? ಅದು ಹೌದಲ್ಲ? ಹಾಂ, ಅನ್ಯಾಯ. ಸಮ ಇದ್ದರೆ ನ್ಯಾಯ. ಇದು ಮಹಾಗುರು ಬಸವೇಶ್ವರರು ಜಗತ್ತಿಗೆ ಕೊಟ್ಟಂಥ ಮೊದಲನೇ ಸಂದೇಶ ಇಡೀ ವಿಶ್ವಕ್ಕೆ. ಮನುಷ್ಯ ಹಿಂಗೆ ಅಸಮಾನತೆಯಿಂದ ಒಬ್ಬರಿಗೆ ಬಹಳ ಗೌರವ ಸಿಗ್ತಾ ಇತ್ತು, ಇನ್ನೊಬ್ಬರಿಗೆ ತಿರಸ್ಕಾರ ಆಗ್ತಾ ಇತ್ತು. ಇದನ್ನು ಹೊಡೆದಾಕಿ ಮೊದಲು ಜಗತ್ತಿನ ಸರ್ವ ಸಮಾನತೆಯನ್ನು ಸಾರಿರ್ತಕ್ಕಂಥ ವಿಶ್ವಗುರು ಮಹಾಗುರು ಬಸವೇಶ್ವರರು. ಅವ್ರು ಇನ್ನೊಂದು ಹೇಳ್ತೀನಿ ನಿಮಗೆ, ಈ ಪಾರ್ಲಿಮೆಂಟ್ದಾಗ ಸೆಂಟ್ರಲ್ ಗೌರ್ಮೆಂಟ್ದವ್ರು ಇವತ್ತು ಬಸವ ಜಯಂತಿ ಆಚರಣೆ ಮಾಡಿದ್ರೆ, ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡಿದೆ ಅಂದರೆ
ಈ ವರ್ಷ ಕರ್ನಾಟಕ ಸರ್ಕಾರ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದೆ. ಗೌರ್ಮೆಂಟ್ ಮಾನ್ಯತೆ ಕೊಟ್ಟರ. ಗೊತ್ತಿರ್ಬೇಕಲ್ಲ ನಿಮಗೆಲ್ಲ, ಗೊತ್ತದಲ್ಲ? ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದ. ನಮ್ಮ ಬೇಡಿಕೆ ಏನಿದೆ ಅಂದರೆ ಭಾರತ ಸರ್ಕಾರ ಇಡೀ ಭಾರತಕ್ಕೆ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಬೇಕು. ನಮ್ದೆಲ್ಲ ಬೇಡಿಕೆ ಇದೆ, ನಿಮ್ದೆಲ್ಲ ಬೆಂಬಲ ಇರಬೇಕು. ಅದಕ್ಕೆ ಅಂಥ ಮಹಾಗುರು ಬಸವೇಶ್ವರ ಜಯಂತಿ ನಾವು ಇವತ್ತು ಮಾಡ್ತಾ ಇದ್ದೀವಿ. ಯಾಕೆ ಮಾಡಬೇಕು ಬಸವೇಶ್ವರ ಅಂದರೆ, ಬಸವೇಶ್ವರರು ಆ ಕಾಲಕ್ಕೆ, ಈ ಕಾಲಕ್ಕೆ, ಮುಂದಿನ ಕಾಲಕ್ಕೆ, ಎಲ್ಲ ಕಾಲಕ್ಕೂ ಅವ್ರ ಅವಶ್ಯಕತೆ ಇದೆ. ಅವ್ರ ತತ್ವಗಳು ಯಾವುದೋ ಅಂಧಾನುಕರಣ ಇಲ್ಲಿ ಇಲ್ಲ. ಬಸವಣ್ಣವ್ರದ್ದು ಯಾವುದೋ ಅಂಧಾನುಕರಣ ಇಲ್ಲ. ಅವ್ರದ್ದು ವೈಚಾರಿಕತೆ, ವೈಜ್ಞಾನಿಕತೆ, ಬಸವ ತತ್ವ ಅನ್ನೋದು ಅದೊಂದು ಹೊಸ ಆಧ್ಯಾತ್ಮಿಕ ವಿಜ್ಞಾನ. ಅದು ಇದು ನಾವು ಮರಿಬಾರ್ದು. ಬಸವ ತತ್ವ ಅಂದ್ರೆ ಏನು? ಆಧ್ಯಾತ್ಮಿಕ ವಿಜ್ಞಾನ. ಅವರು ದೇವರನ್ನ ಎಲ್ಲಿ ಹುಡುಕಿದರು, ಖರೇ ದೇವರಂದ್ರೆ ಏನು, ಈ ಅಸಮಾನತೆಯ ಕಾರಣಗಳು ಅಂದರೆ ನಾನು ಸ್ವಲ್ಪ ಆಲೋಚನೆ ಮಾಡಿ ಇದು ಒಂದು ಗ್ರಂಥ ಬರೆದೀನಿ. ಬಸವಾದಿ ಶರಣರ ತತ್ವದ ಮೇಲೆ ಏನೇನು 12వ ಶತಾಬ್ದಿಯಿಂದ 12ನೇ ಶತಮಾನದಿಂದ ಇಲ್ಲಿವರೆಗೆ ಏನು ಬೆಳವಣಿಗೆ ಹಾಕೋತ ಬಂದವ, ಏನು ಏರುಪೇರುವಾಗಿ ಸುಳ್ಳು ಹೇಳ್ಕೊತ ಅನೇಕ ಮಠಗಳು, ಮಾನ್ಯಗಳು, ಆ ಪೀಠಗಳು ನಮಗೆಲ್ಲ ಗೊತ್ತವ. ಅನೇಕ ಪೀಠಗಳು ಉತ್ಪತ್ತಿಯಾಗಿ ಅನೇಕ ಶಾಸ್ತ್ರಗಳು, ಆಗಮಗಳು, ಪುರಾಣಗಳು, ಸಿದ್ಧಾಂತ ಶಿಖಾಮಣಿ, ಇಂಥವು ಅನೇಕ ಗ್ರಂಥಗಳು ಬರೆದು ಬಸವಣ್ಣನವ್ರಿಗೆ ಭಕ್ತ ಮಾಡಿ ಬಸವಣ್ಣವ್ರ ಗುರು ಅಲ್ಲ ಅಂತೇಳಿ ಸಿದ್ಧ ಮಾಡೋಕ್ಕೆ ಹೊಂಟಾರ. ಇದು ನಡ್ಕೋತ ಬಂದದ ಎಷ್ಟು ವರ್ಷದಿಂದ? 400-500 ವರ್ಷದಿಂದ ಬಂದದ. ನಿಮ್ಮ ಆಂಧ್ರದಾಗೂ ಇದೆ ಅದು ಭಾಳ. ಇದು ಎಷ್ಟು ಮಟ್ಟಿಗೆ ಖರೆ? ನಿಮ್ಮೆಲ್ಲ ಕೊಲ್ಲಿಪಾಕಿ ಇರೋದು ಹೌದಾ? ಎಲ್ಲಿ ಬರ್ತದೆ ಕೊಲ್ಲಿಪಾಕಿ? ಯಾವ ಜಿಲ್ಲಾ ಅದು? ವರಂಗಲ್ ಜಿಲ್ಲಾ. ಅಲ್ಲಿ ಏನೋ ಲಿಂಗದ ಹುಟ್ಟಿದ್ರು ಅಂತೇಳಿ ಕಟ್ಟಿ ಮಾಡಿದ. ಅದೇ ರೀತಿ 5 ಪೀಠಗಳು ಮಾಡ್ಕೊಂಡು ಬಂದಾರ ಅಂತೇಳಿ ಈ ಬಸವಣ್ಣ ಭಕ್ತ ನಾವು ಗುರುಗಳು ಅವ್ಕೊಂಬೋದು ಅನಾದಿ ಕಾಲದ ಇವತ್ತಿಗೆ ಹೇಳ್ತಾ ಇರೋದು. ಇದು ಎಷ್ಟು ಮಟ್ಟಿಗೆ ಸತ್ಯ ಅಂದರೆ ಸುಮಾರು 9 ವರ್ಷದಿಂದ ಈ ಬಗ್ಗೆ ನಾನು ಒಂದು ಸಂಶೋಧನೆ ಮಾಡಿದ್ದೀನಿ. ನಿಮ್ಗೆ ಗೊತ್ತೋದಿಲ್ಲ ಗೊತ್ತಿಲ್ಲ. ಸಂಶೋಧನೆ ಮಾಡಿದ ಗ್ರಂಥ ಇದು. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾಗಿರುವಂಥ ಸನ್ಮಾನ್ಯ ಶಿವರಾಜ್ ಪಾಟೀಲ್ ಬೆಂಗಳೂರಿನ ಹೋದ ತಿಂಗಳು ಬಿಡುಗಡೆ ಮಾಡಿದ್ದಾರೆ. ಇದು ನಮ್ಮ ಗ್ರಂಥ, ಇದು ಸಂಶೋಧನಾ ಗ್ರಂಥ. 1400 ಪುಟದ ಗ್ರಂಥ ಇದು. ಏನ್ರಪ್ಪ ಇದು ಬಿಡುಗಡೆ ಬಸವ ಸಮಿತಿಯಲ್ಲಿ ಬೆಂಗಳೂರಲ್ಲಿ ಆಯಿತು. ಅನೇಕ ಮಂತ್ರಿಗಳು ಕೂಡ ಬಂದಿದ್ರು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬಸವಣ್ಣ ಮೇಲೆ ಎಷ್ಟು ಅನ್ಯಾಯ ಆಗಿದಲ್ಲ. ಅವು ಎಲ್ಲ ವೇದಗಳು, 4 ವೇದಗಳು, 18 ಪುರಾಣಗಳು, ಆಮೇಲೆ 28 ಆಗಮಗಳು, ಅದಕ್ಕಿಂತ ಮೊದಲು ಪ್ರಾಚೀನ 64 ಆಗಮಗಳು ಹಿಡಿದು ಈ ಭಾರತ ದೇಶದ ಎಷ್ಟು ಶಾಸ್ತ್ರಗಳು ಎಷ್ಟು ಬಂದವ ಅವೆಲ್ಲವನ್ನು ಅಧ್ಯಯನ ಮಾಡಿ ಕಾಶಿ ಯೂನಿವರ್ಸಿಟಿ, ಕಾಶಿ ಹಿಂದೂ ಯೂನಿವರ್ಸಿಟಿ, ಕಾಶಿ ಸಂಪೂರ್ಣಾನಂದ ಸಂಸ್ಕೃತಿ ವಿಶ್ವವಿದ್ಯಾಲಯ, ಆಮೇಲೆ ಪಾಂಡಿಚೇರಿ, ಆಮೇಲೆ ಮದ್ರಾಸ್ ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ, ಕರ್ನಾಟಕ ಯೂನಿವರ್ಸಿಟಿ ಎಲ್ಲದರಲ್ಲಿ ಪ್ರಾಚೀನ ತಾಳುವರೆ ತೆಗೆದು ಇವ್ರು ಎಷ್ಟು ಸುಳ್ಳು ಹೇಳ್ಯಾರ ಅಂತ ಸಂಶೋಧನೆ ಮಾಡಿ ಈ ಗ್ರಂಥ ರಚನೆ ಮಾಡಿದ್ದಾರೆ. ಇದರ ಇಷ್ಟು ದಾಖಲೆಗಳದಾವ. ಈಗ ಅಷ್ಟು ಫೋಟೋಗಳದಾವ, ಅಷ್ಟು ತಾಳುವರೆ ದಾಖಲೆಗಳದಾವ. ಇದು ಏನು ಸಿದ್ಧ ಮಾಡಿದಂದರೆ ಬಸವಣ್ಣನವ್ರ ಮ್ಯಾಲೆ ಅವ್ರಿಗಿಂತ ದೊಡ್ಡವರು, ಅವ್ರಿಗಿಂತ ಈ ಧರ್ಮದಲ್ಲಿ ಮುಖ್ಯಸ್ಥರು ಯಾರು ಇಲ್ಲ, ಬಸವಣ್ಣನವರು ಸ್ವತಂತ್ರ ಅನ್ನೋದನ್ನು ಇದನ್ನು ಸಿದ್ಧ ಮಾಡಿದ್ದೈತಿ ಈ ಗ್ರಂಥದೊಳಗೆ. ಅದಕ್ಕಾಗಿ ಇವತ್ತು ಅವ್ರ ಜಯಂತಿ ನಾವು ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರೂ ನಾನು ಭಾಳ ಕಾಳಜಿಯಿಂದ ಕೇಳ್ತಾ ಇದ್ದೀನಿ. ಬಸವೇಶ್ವರರು ಸ್ವತಂತ್ರರು, ಅವ್ರ ಮೇಲೆ ಇನ್ನೊಬ್ಬ ಗುರು ಇಲ್ಲ. ನಿಮ್ಮಲ್ಲಿ ಇನ್ನೊಂದು ಕಲ್ಪನೆ ಇರಬೇಕಪ್ಪ, ಬಸವೇಶ್ವರರಿಗೆ ಜಾತಿ ಗುರು ಇದ್ದ ಅಂತ ಒಂದು ಕಲ್ಪನೆ ಇದೆ. ಇದೆಯಲ್ಲ ಹೇಳ್ತಾರಲ್ಲ ಬಸ್ ಅಲ್ಲ, ಜಾತವೇದ ಮುನಿ ಎಂಬ ಬಸವಣ್ಣ ಗುರು ಇದ್ದ ಅಂತ ಹೇಳ್ಕೊತಾ ಉಂಟ್ರಿ. ನೀವು ಕೇಳಿರ್ಬೋದು ಕತೆ ಅಲ್ಲಿ ಇಲ್ಲಿ. ಇದೆಲ್ಲ ಸುಳ್ಳು. ನಾನು ಸುಳ್ಳು ಹೇಳೋದಿಲ್ರಿ. ಇದಕ್ಕಾಗಿ 9 ವರ್ಷ ಸಂಶೋಧನೆ ಮಾಡಿ ಈ ಭರತ ಖಂಡ ಓಡಾಡಿ ನಾನು. ಅದಕ್ಕೆ ಇತ್ತೀಚಿನ ಎಲ್ಲಿ ಕಾರ್ಯಕ್ರಮ ಬಂದಿಲ್ಲ. ಅದು ರಿಸಲ್ಟ್ ಈ ಗ್ರಂಥ. ಇದು ಬಿಡುಗಡೆಯಾಗಿ ಈ ಗ್ರಂಥ ಎಷ್ಟು ಜನಪ್ರಿಯ ಆಗಿದೆ ಕರ್ನಾಟಕದೊಳಗೆ ಅಂದರೆ, ಇದು ಬಿಡುಗಡೆ ಆದಾಗ ಅರ್ಧ ಗಂಟೆದೊಳಗೆ 2 लाख ರೂಪಾಯಿ ಪುಸ್ತಕ ಮಾಡಿದವು. ಇವು 2 लाख ರೂಪಾಯಿ ಪುಸ್ತಕ ಅರ್ಧ ಗಂಟೆದಾಗ. ಏನಪ್ಪ ಅದಕ್ಕೆ ಜಾತಿವೇದ ಮುನಿ ಇದ್ದ ಅಂತ ಎಲ್ಲ ಹೇಳ್ಕೊತ ಇಲ್ಲಿ ಮಾತಾಜಿಯವರು ಕೂಡ ನಿಮ್ಮ ಇದರದಾಗ ಯಾವುದು ಕ್ರಾಂತಿಯೋಗಿ ಬಸವಣ್ಣದ ಒಂದು ಪಾತ್ರ ಮಾಡ್ಯಾರ. ಜಾತಿವೇದ ಮುನಿನೇ ಹುಟ್ಟಿಲ್ಲ ಅಂತ ನಾನು ಸಿದ್ಧ ಮಾಡಿದ್ರೊಳಗೆ. ಅವ ಇದ್ದೇ ಇಲ್ಲ. ಏನಂತೀರಿ? ಜಾತಿವೇದ ಮುನಿ ಕಟ್ಟು ಕತೆ ಬಸವಣ್ಣ ಗುರುತ ಹೇರಕ್ಕೆ ಹುಟ್ಟಾಕ್ಯಾರ. ಅದಕ್ಕೋಸ್ಕರ ಈ ಬಸವೇಶ್ವರರು ಸ್ವತಂತ್ರ ಗುರುಗಳು. ಸ್ವತಂತ್ರ
ಜಾತಿಯ ಮುನಿ ಇದ್ದಿಲ್ಲ, ಅಲ್ಲಿ ಒಂದು ಗುರುಕುಲ ಇರ್ತಿತ್ತು, ಅಲ್ಲಿ ಯಾರೋ ಒಬ್ಬರು ಇದ್ದರು, ಅಲ್ಲಿ ಜಾತಿಯ ಮುನಿ ಇಲ್ಲ, ಅವನ ಹೆಸರು ಎಲ್ಲಿ ಬರೋದಿಲ್ಲ. ನಾನು ಸುಮ್ಮನೆ ಹೇಳೋದು, ಇದ್ರೊಳಗೆ 221 ಗ್ರಂಥ ದಾಖಲೆ ಅದ ಇದ್ರೊಳಗೆ. ನಾ ಅಷ್ಟು ಸರಳ ಅಲ್ಲ, ಯಾವ ಗ್ರಂಥ ಅವ್ರ ಹೆಸರು ಬರೋದಿಲ್ಲ. ಈ ಬಾಯಿಪಟ್ಟು ಹೆಂಗೆ ಹೇಳ್ತೀರಿ ನೀವು? ಅದಕ್ಕೆ ನಿಮ್ಗೆ ಭಾಳ ಮಹತ್ವ ಸಂದೇಶ ಕೊಡ್ತಾ ಇದ್ದೀನಿ ನಿಮಗೆ. ಬಸವಣ್ಣ ಜಯಂತಿ ದಿವಸಕ್ಕೆ ಜಾತವೇದ ಮುನಿ ಬಸವಣ್ಣನ ಗುರು ಅಲ್ಲ ಘೋಷಣೆ ಮಾಡಿ ಚಪ್ಪಾಳೆ ಹೊಡೆದು ಅಲ್ಲ. ನೀವು ಯಾರು ಬೇಕಾದ್ರೂ ಬರ್ಬೋದು, ನಾನು ಸವಾರಿ ಹಾಕಿನಿ ಇದ್ರೊಳಗೆ. ಬೇಕಾದ್ರೆ ಪಂಚಪೀಠದವ್ರು ಬರಲಿ, ಮತ್ತು ಶಾಸ್ತ್ರಿ ಬರಲಿ, ಪಂಡಿತ ಬರಲಿ, ಇದು ಸುಳ್ಳಂತ ಮಾಡಿ ನಿಮ್ಮನ್ನ ಏನು ಬೇಕಾಗಿ ನಾನು ನಿಮ್ಮ ಶಿಷ್ಯ ಐತೆ ಅಂತ ಮೊನ್ನೆ ಹೇಳಿದ್ದೀನಿ. ನಾನು ಸುಮ್ಮನೆ ಅದೇನೆ ಚಾಲೆಂಜ್ ಆಗ್ತೇನೆ, ನಾನು ಹುಚ್ಚಿದ್ದೇನೆ. ನಾನು ಇದಕ್ಕೆ ಜಾತಿವೇದ ಎಂಬಂಥ ವ್ಯಕ್ತಿ ಹುಟ್ಟಿಲ್ಲ, ಇದ್ದೇ ಇಲ್ಲ. ಗುರುಕುಲ ಇತ್ತು, ಯಾರು ನಡೆಸಿದ್ರಪ್ಪ, ಆಗ ಬಂದಿರೋ ಬಸವಣ್ಣರು ಇದ್ರು, ಅಥವಾ ಅಂತ ಬೇರೆ. ಜಾತಿ ಮುನಿ ಇಲ್ಲ. ಅದಕ್ಕೆ ಬಸವೇಶ್ವರಿಗೆ ಯಾರು ಗುರು ಇಲ್ಲ. ಬಸವಣ್ಣವರು ಸ್ವತಃ ತನ್ನ ವಚನದಾಗ ಹೇಳ್ತಾರೆ. ಏನಂತ ಹೇಳ್ತಾರೆ ಬಸವಣ್ಣವರು ಅಂದರೆ, ನನಗೆ ಗುರುವ ತೋರಿದವರಾರು, ಲಿಂಗವ ತೋರಿದವರಾರು, ಜಂಗಮ ತೋರಿದವರಾರು ಯಾರು ಅಂತ ತಾನೇ ಪ್ರಶ್ನೆ ಹಾಕೋತಾರೆ. ತೋರುವ ಮನವೇ ನೀವೆಂದರಿದನಯ್ಯ ಕೂಡಲ ಸಂಗಮ ದೇವ, ನೀವೆಂದರಿದನಯ್ಯ ಅಂತ ಮಾತು. ಮತ್ತೊಂದು ವಚನದಾಗ ಹೇಳ್ತಾರೆ, ಕೂಡಲ ಸಂಗಮ ದೇವಯ್ಯ ನೀ ನನಗೆ ಜ್ಞಾನ ಗುರುವಾದ ಕಾರಣ. ಯಾರಿಗಂತಾರೆ? ಪರಮಾತ್ಮನಿಗೆ ಅಂತಾರೆ. ನೀ ನನಗೆ ಜ್ಞಾನ ಗುರು ಅಂತಾರೆ. ಅಂತ ಮಹಾಗುರು ಬಸವೇಶ್ವರು ಸ್ವತಂತ್ರರು. ಈ ಪುಸ್ತಕ ಬಂದ ನಂತರ ಇಡೀ ಮನೆ ಚರ್ಚೆ ನಡೆದು ನಮ್ಮ ಕರ್ನಾಟಕದೊಳಗೆ. ಮನೆ ನಾನು ದಿನ ಒಂದು 10-20 ಫೋನ್ಗಳು ಬರ್ತವೆ. ಎಲ್ಲಿ ನೋಡಿದ್ರೆ ಚರ್ಚೆ. ಏನು ಅಪ್ಪರೇ ದೊಡ್ಡ ಕಾರ್ಮೋಡ ಮುಸ್ಕಿತ್ತು ನಮ್ಮ ಮೇಲೆ. ಕಾರ್ಮೋಡ ಅಂತ ಗೊತ್ತಾಯ್ತು ನಿಮ್ಗೆ? ಗ್ರಹಣ, ದೊಡ್ಡ ಗ್ರಹಣ ಹಿಡಿದಿತ್ತು. ಆನ್ಲೈನ್ ಮೇಲೆ ನಾನು ಚರ್ಚೆ ಮಾಡಿದ್ದಾರೆ. ನೀವು ಅಂದ್ರದವ್ರು ಯಾರು ಕೇಳಿದ್ರಪ್ಪ? ನಿಮ್ಮಲ್ಲಿ ಯಾರೋ ಒಬ್ಬರು ಪ್ರಶ್ನೆ ಮಾಡಿದ್ದಾರೆ ನನಗೆ. ಅವರು ಭಾಗಿಯಾಗಿದ್ರು ಬಸವ ಮೀಡಿಯಾ ಒಳಗೆ. ಇದೇನವೇ ನಿಮ್ಮ ಜೈರಾಪತವ್ರು ಯಾರಿದ್ರು? ಅವರು ಅದರ ಭಾಗಿಯಾಗಿದ್ರು. ಅದಕ್ಕೆ ಬಸವನಿಗಿಂತ ಪೂರ್ವದಲ್ಲಿ ಏನೋ ಇತ್ತು ಅನ್ನೋದು ಅದು ಸುಳ್ಳು ನಾ ಎಲ್ಲ ಅದು ಏನು ಒಂದು ಪ್ರೆಸ್ ಮೀಟ್ ಮಾಡಿದ್ರು ಪಂಚಪೀಠದವರು. ಇದು ಅನಾದಿ ಕಾಲ ಹರಪ್ಪ ಮಹೇಂದ್ರದವರ ಕಾಲ ಹಿಡ್ಕೊಂಡು ಇದು ಧರ್ಮದ. ಅದಕ್ಕೆ ಶಾಸನಗಳದಾವ, ಅದಕ್ಕೆ ಆಗಮಗಳದಾವ, ಅದಕ್ಕೆ ಪುರಾಣಗಳದಾವ ಅಂತೆಲ್ಲ ಹೇಳಿದರು. ಹೇಳಿ ಅವ್ರು ಹೇಳಿಕೆ ಕೊಟ್ಟಿದ್ರು. ಯಾರು ಉತ್ತರ ಕೊಡಲಿಲ್ಲ. ಎಲ್ಲ ಕರ್ನಾಟಕ ಮಂದಿ ನನ್ನ ಗಂಟು ಅಪ್ಪರ ನೀವು ಉತ್ತರ ಕೊಡಲೇಬೇಕು ಅಂತ ಹೇಳಿ ಒಂದು ಮಾಡಿದಾಗ ಅಲ್ಲಿ ಅದನ್ನು ನಾನು ಇದೇ ಹೋದ ತಿಂಗಳು ಅದಕ್ಕೆ ಉತ್ತರ ಕೊಟ್ಟೆ. ಏನಂತ? ಬಸವೇಶ್ವರು ಸ್ವತಂತ್ರರು. ಈ ವೀರಶೈವ ಅನ್ನುವಂಥ ಪದ ಬಂತಲ್ಲ, ನಿಮ್ಮಲ್ಲಿ ಇದೇನು? ಇಲ್ಲಿ ಭಾಳ ಅದಲ್ಲ ಚರ್ಚೆ. ವೀರಶೈವ ಪ್ರಾಚೀನ ಅಲ್ಲ, ಇದನ್ನು ಸಿದ್ಧ ಮಾಡಿದ್ವಿ. ವೀರಶೈವ ಪದ ಪ್ರಾಚೀನ ಅಲ್ಲ, ಅದು 12ನೇ ಶತಮಾನ ನಂತರ ಬಂದಿದೆ ಆ ಶಬ್ದ ಅನ್ನೋ ದಾಖಲೆ ಸಹಿತ ಹೇಳಿದ್ದೀನಿ ಆವತ್ತು. ಆನ್ಲೈನ್ದಾಗ ಹೇಳಿ ಈ ಗ್ರಂಥ ದಾಖಲೆ ಸಹಿತ ಮಾಡಿದ್ವಿ. ಯಾಕಂದ್ರೆ ನಾನು ಸುಮ್ಮನೆ ಹೇಳಲ್ಲ. ಪ್ರಾಚೀನ ನಾನು ಆಗಮಗಳು ಹೊಡ್ಕೊತ ಹೋದಾಗ, ಪ್ರಾಚೀನ ಅಂದರೆ ಭಾಳ ಹಿಂದಿನ ಕಾಲದ ಆಗಮಗಳು 64 ಆಗಮಗಳು ಅದಾವೆ, 64 ಆಗಮಗಳು ಅದಾವು ಪ್ರಾಚೀನ. ಅವುಗಳು ಎಲ್ಲಿ ನೀವು ವಿವರಿಸೋ ಶಬ್ದ ಸಿಗಲ್ಲ. ಲಿಂಗ ಸಿಗಲ್ಲ, ಇಷ್ಟಲಿಂಗ ಸಿಗಲ್ಲ, ಪ್ರಾಣಿಲಿಂಗ ಸಿಗಲ್ಲ, ಭಾವಲಿಂಗ ಸಿಗಲ್ಲ, ಏನೂ ಸಿಗಲ್ಲ. ಎಲ್ಲಿಂದ ಬಂತಿದ್ದು ಹಂಗಾದ್ರೆ ನಿಮ್ಗೆ ವೀರಶೈವ ಶಬ್ದ ಅಂತೂ ಸಿಗೋದೇ ಇಲ್ಲ. ಮತ್ತು ತೋರಿಸಿ ನಿಮ್ಗೆ ಶಾಸ್ತ್ರ ತೋರಿಸಿರಲ್ಲ. ಅವ್ನು 28 ಆಗಮ ಹುಡ್ಕೋತ ಹೋದೆ. 28 ಆಗಮನೂ ಇಲ್ಲ. 28 ಆಗಮನ 1-2-3-4 ನಕಲಿ ಮಾಡ್ಕೊಂಡಾರ. ಹೀಗಾಗಿ ಬಸವೇಶ್ವರು ಸ್ವತಂತ್ರರು. ಅವರು ಕೊಟ್ಟಿದ್ದು ಲಿಂಗಾಯತ, ಲಿಂಗವಂತ. ಅವ್ರು ಕೊಟ್ಟಿದ್ದು ಷಟ್ಸ್ಥಲ. ಷಟ್ಸ್ಥಲ ಅಂದ್ರೆ ಏನು? ಮನುಷ್ಯನ ಅಂಗೇ ಲಿಂಗ ಆಗಬೇಕು. ಇದು ಬಸವಣ್ಣ ಕೊಟ್ಟಂಥ ವಿದ್ಯೆ. ಇದು ಯಾರಿಗೆ ಒಂದು ಸಮುದಾಯದವರಿಗೆ ಅಲ್ಲ. ಬಸವಣ್ಣವ್ರು ಕೊಟ್ಟಿದ್ದಂಥ ತತ್ವ ಎಲ್ಲ ಜನಾಂಗಕ್ಕೆ, ಸಕಲ ಜೀವಾತ್ಮ ಲೇಖನ ಬಯಸುವ ಅನ್ನೋದು ಅವ್ರ ಸಿದ್ಧಾಂತ ರೀ. ಯಾವ ಸಿದ್ಧಾಂತ ಬಸವಣ್ಣವ್ರದು? ಸಕಲ ಜೀವಾತ್ಮರಿಗೆ. ಇಲ್ಲಿ ಯಾವ ಧರ್ಮ ಮತ ಜಾತಿ ಪ್ರಶ್ನೆನೇ ಇಲ್ಲ. ಇಲ್ಲಿ ನೀ ಯಾರ್ಯಾಕಿರ ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಮನುಷ್ಯ ನೀ ಸ್ವತಂತ್ರ. ಅದಕ್ಕಾಗಿ ನೀನು ದೇವರು ಎಲ್ಲಿ ನೀನು ದೇಹ ದೇವಾಲಯ ಮಾಡಿಕೊಂಡು ನೀನು ಒಳಗಿನ ದೇವರನ್ನು ಹೃದಯ ಧರಿಸ್ಕೊಂಡು ಅಂಗೈಲಿ ಇಟ್ಕೊಂಡು ಪೂಜೆ ಮಾಡು. ನೀನು ಸ್ವತಂತ್ರ ಅಂತ ನಮ್ಮ ಸ್ವತಂತ್ರ ಕೊಟ್ಟವರು ಬಸವೇಶ್ವರು. ಎಂಥ ಮಾತು, ಎಂಥ ಮಾತು ಬಸವಣ್ಣ ಕೊಟ್ಟಿದ್ರು. ಅದಕ್ಕೆ ಎಲ್ಲರಿಗೂ ಒಳ್ಳೇದು ವಹಿಸಿ ಬಸವಣ್ಣ ಅಂದ್ರೆ ಜಾತಿ ತರಬಾರ್ದ್ರಿ. ನಮ್ಮ ಏನೋ ನನಗೆ ಇನ್ನೂ ಸಮಾಧಾನ ಇಲ್ಲ. ಈಗ ಲಿಂಗಾಯತ ಸಮಾಧಾನ ಬಸವಣ್ಣ ಜಯಂತಿ ಮಾಡೋದು, ಲಿಂಗಾಯತ ಸಮಾಜ ನಮ್ಮ ಸಮಾಜದ ಬಸವಣ್ಣ ಅನ್ನೋದು ನನಗೆ ನೋವದ. ಅದ್ರ ಬಗ್ಗೆ ನನಗೆ ಇದು ಇಲ್ಲ. ಎಲ್ಲ ಮಾನವಗಳು ಕೂಡಿ ಮಾಡ್ಬೇಕಾಗುತ್ತೆ. ನಾವು ತಿಳಿಸಿಲ್ಲ ರೀ, ಮಹಾತ್ಮರ ಹೆಸರು ಮೇಲೆ ಒಂದು ಜಾತಿ ಆಗ್ಲಕ್ಕತ್ತಾವ. ಅದ್ರ ಬಗ್ಗೆ ಬೇಸರ ಇದೆ ಸಾಹೇಬ್ರೆ ನನಗೆ. ಮಹಾತ್ಮರ ಹೆಸರು ಅಂಬೇಡ್ಕರ್ ಬಂದರು ದಲಿತರು ಮಾಡೋದು, ಬಸವೇಶ್ವರ ಬಂದರೆ ಲಿಂಗಾಯತರು ಮಾಡೋದು, ಮತ್ತೆ ಯಾರೋ ಬಂದರು ಮತ್ತೊಬ್ರು. ಹಂಗಲ್ಲ. ಮಹಾತ್ಮರು
ಈ ಜಗತ್ತಿಗೆ ಎಲ್ಲರಿಗೂ ಒಳ್ಳೇದು ಬಯಸಿದ್ದಾರೆ, ಎಲ್ಲರಿಗೂ ಒಳ್ಳೇದು ಬಯಸಿದ್ದಾರೆ. ಅದಕ್ಕೆ ಅದರ ಮುಖ್ಯವಾಗಿ ಮಹಾಗುರು ಬಸವೇಶ್ವರರು ಅಂದರೆ ಎಲ್ಲ ಸಮಾಜದವರಿಗೆ, ಭಾರತ ದೇಶ ಅಲ್ಲ ಜಗತ್ತಿನ ಹುಟ್ಟಿರುವಂಥ ಎಲ್ಲ ಜನ ಅಂದರೆ ನಮ್ಮವ 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 ಅಂತ ಅಪ್ಪಿಕೊಂಡು ಅವರೆಲ್ಲರಿಗೂ ಒಳ್ಳೇದು ಮಾಡಿದಂಥ ಮಹಾಪುರುಷ ಯಾರು ಅಂದರೆ ವಿಶ್ವಗುರು ಬಸವೇಶ್ವರರು. ಅದು ಬಸವನ ಬಗ್ಗೆ ಯಾರು ನಮ್ಮವರಲ್ಲ ದಯವಿಟ್ಟು ತಿಳ್ಕೊಬಾರ್ದು. ನಿಮ್ಮ ತೆಲಂಗಾಣದ ನಾನು ಸಂದೇಶ ಕೊಡ್ತಾ ಇದ್ದೆ, ನಾನು ಏನು ಬಸವಣ್ಣವ್ರಿಗೆ ಯಾವುದೇ ಸಮಾಜದವರು ಕೂಡ ನಮ್ಮವರಲ್ಲ ಅಂತ ತಿಳಿಬಾರ್ದು. ಈಗ ಇತ್ತೀಚೆಗೆ ನಾನು ಎಲ್ಲ ಹೇಳ್ಕೊಂಡು ಬಂದಾಗ ಕರ್ನಾಟಕ ತುಂಬ ಏನಾಗಿದೆ, ಎಲ್ಲ ದಲಿತ ಜನ, ಬ್ಯಾಕ್ವರ್ಡ್ ಜನ ಎಲ್ಲ ಬುದ್ಧ, ಬಸವ, ಅಂಬೇಡ್ಕರ್ 3 ಭಾವಚಿತ್ರ ಮನೆ ಹಾಕ್ಕೊಳ್ತಾರೆ. ಈಗ ಇತ್ತೀಚೆಗೆ ಈ ಬೆಳವಣಿಗೆ ಬಂದಿದೆ. ಅದಕ್ಕೋಸ್ಕರವಾಗಿ ವಿಶ್ವಗುರು ಬಸವೇಶ್ವರರು ಸಮಾನತಾವಾದಿಗಳು. ಹೆಂಗೆ ಸಮಾನತೆ ತಂದರು ಅಂತಂದರೆ, ಈ ಅಸಮಾನತೆ ಹೋಗಬೇಕಾದ್ರೆ ದೇವಾಲಯಗಳಿಂದ ಹೋಗೋದಿಲ್ಲ ಅನ್ನೋದು ಅವ್ರು ಕಂಡು ಹಿಡಿದಿದ್ರು. ದೇವಾಲಯಗಳಿಂದ ಅಸಮಾನತೆ ಹೋಗೋದಿಲ್ಲ. ಈಗ ನೋಡ್ತಾ ಇದ್ರಿ, ನಮ್ಮ ಭಾರತ ದೇಶ ನೋಡ್ತಾ ಇದ್ರಿ, ಕೆಲವರಿಗೆ ಪ್ರವೇಶ ಇರ್ತದೆ, ಕೆಲವರು ಪ್ರವೇಶ ಇರೋದಿಲ್ಲ. ಹೌದಾ? ಎಲ್ಲರಿಗೂ ಇರೋಲ್ಲ. ರಾಷ್ಟ್ರಪತಿ ಮುರ್ಮು ಅದಾರ, ಈಗ ದ್ರೌಪದಿ ಮುರ್ಮು ಅದಾರ. ನಮ್ಮ ಭಾರತ ದೇಶದ ರಾಷ್ಟ್ರಪತಿ ಯಾರು? ದ್ರೌಪದಿ ಮುರ್ಮು. ಅವ್ರಿಗೆ ದೇವಾಲಯಕ್ಕೆ ಹೋದ್ರೆ ಹೊರಗೆ ನಿಲ್ಲಿಸಿದಾರ, ಮಂಟಪದ ಒಳಗೆ ಬರ್ಬಿಟ್ಟಿಲ್ಲ, ಗರ್ಭಗುಡಿಲ್ಲ. ನೋಡಿಲ್ಲ ಫೋಟೋ ನೀವು? ನೋಡಿರಿ? ನೋಡಿಲ್ಲ. ಹೊರಗೆ ನಿಲ್ಲಿಸಿದಾರ. ಯಾಕೆ? ಅವರು ಬ್ಯಾಕ್ವರ್ಡ್ ದಲಿತರು ಅಂತೇಳಿ ಅವರು ರಾಷ್ಟ್ರಪತಿಗೆ ಹೊರಗೆ ನಿಲ್ಲಿಸ್ಯಾರ. ಇತ್ತೀಚಿನ ರೀ ಮತ್ತೆ ಭಾಳ ದಿವಸ ಕತೆ ಹೇಳತ್ತಿಲ್ಲ ನಾನು. ಇಲ್ಲಿ ಸಮಾನತೆ ಹೆಂಗೆ ಬರ್ತದೆ? ಇಂದಿರಾ ಗಾಂಧಿ ಮಹಿಳೆ ಅಂತ ಹೇಳಿ ಒಳಗೆ ಪ್ರವೇಶದಂತ ಹೊರಗೆ ನಿಲ್ಲಿಸಿದ್ರು. ನೋಡಿದ್ದೇವೆ. ಪುರಿ ಜಗನ್ನಾಥ ದೇವರದ ಹೊರಗೆ ನಿಲ್ಲಿಸಿದ್ರು. ರಾಮನಾಥ್ ಕೋವಿಂದ ರಾಷ್ಟ್ರಪತಿ ಇದ್ರು, ಅವ್ರಿಗೆ ಒಳಗೆ ಬರ್ಕೊಡ್ಲಿಲ್ಲ. ಇನ್ನು ಸಣ್ಣವ್ರ ಪಾಡೇನ್ರಿ, ಸಾಮಾನ್ಯರ ಪಾಡೇನೆ. ಅದಕ್ಕೆ ನಮ್ಮ ದೇಶದ ರಾಷ್ಟ್ರಪತಿ ಕೂಡ, ದೇಶದ ರಾಷ್ಟ್ರಪತಿ ಇದ್ರು ಕೂಡ ಜಾತಿ ಅನ್ನೋದು ಏನು ಮಾಡ್ತಾರೆ, ದೇವಾಲಯದ ಪ್ರವೇಶ ಕೊಡಲ್ಲ. ಅದಕ್ಕೆ ಬಸವೇಶ್ವರ ಏನು ಮಾಡಿದ್ರು, ತಮಾನಿ ಯಾಕೆ ಹೋಯ್ತೀವಲ್ಲಿ, ಎಲ್ಲಿ ನೀನು ಪ್ರವೇಶದಲ್ಲಿ ಹೋಗಬೇಡ, ನೀನು ಎಲ್ಲಿ ಮೇಲೆ ಧರಿಸ್ಕೋ. ದೇವರು ಜಗತ್ತನ್ನೇ ಒಳಗೊಂಡಂಥ ಪರಮಾತ್ಮ ನೀನು ಒಳಗದನ, ಆ ಒಳಗಿನ ದೇವರನ್ನು ಅಂಗೈಲಿ ಇಟ್ಕೊಂಡು ಪೂಜೆ ಮಾಡಿ ನೀನು ಸ್ವತಂತ್ರ ಆಗುವಂಥ. ಇದು ಮಾನವ ಏಕತೆ, ಮಾನವ ಸ್ವತಂತ್ರ ಸಂಕೇತ. ಇಷ್ಟಲಿಂಗ ಅಂದ್ರೆ, ಇಷ್ಟಲಿಂಗ ಅಂದ್ರೇನು? ಮಾನವ ಸ್ವತಂತ್ರ ಸಂಕೇತ. ಈ ಇಷ್ಟಲಿಂಗ ನಾವು ಪೂಜೆ ಮಾಡಿ 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 ನಮ್ಮೊಳಗೆ ಆ ದೈವಶಕ್ತಿ ಜಾಗೃತ ಆಗ್ತದೆ. ಯಾಕಂದ್ರೆ ನಾನು ಭಾಳಷ್ಟು ಶಿವಯೋಗದ ದುಡ್ದಾವಿದ್ದೀನಿ, ನಿಮ್ಗೆ ಗೊತ್ತದ. ಕಳೆದ 2022ರಲ್ಲಿ ಅಂದರೆ ಈಗೇನು 3 ವರ್ಷ ಆಯ್ತು ಹಿಂದೆ, ನಾನು 3 ತಿಂಗಳು ಬಸವ ಕಲ್ಯಾಣದ ನಮ್ಮ ಬಸವ ಮಹಾಮನೆಯಲ್ಲಿ 3 ತಿಂಗಳೊಳಗೆ ಸಂಪೂರ್ಣ ಪ್ಯಾಕ್ ಆಗಿ ಒಳಗೆ ಇದ್ದೆ. ಗವಿದೊಳಗೆ ಯಾರಿಗೆ ಕಾಣಲಿಲ್ಲ, ಅನ್ನಹಾರ ಇಲ್ಲ, ಒಂದು ಲೋಟ ಹಾಲು ಮಾತ್ರ ಹೊರಗಿಡ್ತಿದ್ರು. 3 ತಿಂಗಳು ಒಳಗಿದ್ದು ಶಿವಯೋಗದಾಗೆ ಮಗ್ನಾಗಿದೆ. 3 ತಿಂಗಳು ಹೊರಗ ಬರಲಿಲ್ಲ. ಕೊನೆಗೆ ಜನ ಭಾಳ ಬರ್ತಾರೆ ಹಂಗೆ ಹಿಂಗೆ ಅಂದ್ರೆ DC ಸ್ವತಃ ಬಂದು ಕೋವಿಡ್ ಇತ್ತಾರೆ. ಕೋವಿಡ್ ಪೀರಿಯಡ್ ಬಂದುಬಿಡ್ತೀರಿ. ಅದು ನಮ್ಮ ಕಮಿಟಿದವ್ರು ರಿಕ್ವೆಸ್ಟ್ ಇಲ್ಲ, ಅಪ್ಪರು ಹೊರಗೆ ಬರೋ ದಿವಸ ದಯಮಾಡಿ ಜನ ಸೇರಿಸ್ಬೇಡ್ರಿ, 200 ಮಂದಿಗೆ ಮಾತ್ರ ಅವಕಾಶ ಕೊಡ್ತೇವೆ ನಾವು ಸರ್ಕಾರದವ್ರು. ಯಾಕೆ ಅದು ಪೀರಿಯಡ್ ಸರಿ ಇಲ್ಲ, ವಾತಾವರಣ ಸರಿ ಇಲ್ಲ ಅಂತ ಹೇಳಿ ಕಂಡು 200 ಮಂದಿ ಹೋಗಿ 500 ಜನ VIP ಬಂದರು. ಅಲ್ಲಿ 200 ಹೇಳಿದ್ರು. ಅದು ಒಳಗೆ ಪ್ಯಾಕ್ ಕುಂತು ಶಿವಯೋಗ ಅಂದರೆ ಏನು ಅನ್ನೋದನ್ನು ಸಾಕಷ್ಟು ನನ್ನ ಜೀವನ ಪರ್ಯಂತ ದುಡಿದು ಆವತ್ತು ದಿವಸ 3 ತಿಂಗಳು ಒಳಗೆ ಇತ್ತು ಮಾಡಿ ನೋಡ್ದಾಗಿದ್ದೀವಿ. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತಂದರೆ, ನೀವು ಕೂಡ ಅಂಗಲಿರುವಂಥ ಇಷ್ಟಲಿಂಗವನ್ನು ಒಂದು 15-20 ನಿಮಿಷ ಯಾಕಾಗಲ್ಲ, 15-20 ನಿಮಿಷ ಆದರೆ ಇಷ್ಟಲಿಂಗದ ದೃಷ್ಟಿ ಇಟ್ಟು ಶಾಂತ ಕೂತು ಬಿಟ್ರೆ ನಿಮ್ಮಲ್ಲಿ ದೈವಶಕ್ತಿ ಜಾಗೃತ. ನಿಮ್ಮ ನಾಗರ ಹಾವು ಬಂದು ನಿಮಗೆ ಏನು ಮಾಡಲ್ಲ, ಅವರೇ ನೆನ್ಪಿಟ್ಕೊಳ್ಳಿ. ಅಷ್ಟು ದೈವತ್ವ ಇಷ್ಟಲಿಂಗದ ಶಕ್ತಿ ಇದೆ. ಅದು ಕೊಟ್ಟವ್ರು ಯಾರು? ಬಸವಣ್ಣವ್ರು ನಮ್ಗೆ ಕೊಟ್ಟರು. ನೀವು ಯಾವುದು ಬೇಡ, ಅಷ್ಟು ದೈವತ್ವ ಇದ್ರಲ್ಲಿ ಬರ್ತದೆ. ಮನಸ್ಸು ಏಕಾಗ್ರ ಆಗಬೇಕಷ್ಟೇ, ಅದು ಇದು ಆಲೋಚನೆ ಮಾಡಬಾರ್ದು. ಇಷ್ಟಲಿಂಗದಲ್ಲಿ ದೃಷ್ಟಿ ಇಟ್ಟು ಶಾಂತ ಕುಂತ್ಬಿಟ್ಟು ಸಾಕು. ಒಂದು 20 ನಿಮಿಷ ಹಾಕಾಗಲ್ಲ, ಅರ್ಧ ತಾಸು ಹಾಕಾಗಲ್ಲ. ನಿಮ್ಮ ಸಮಯ ಹೆಂಗೆ ಸಿಗ್ತದೆ ಹಂಗೆ ಕೂತ್ಕೊಂಡು ಆನಂದ. ಆದರೆ ನಿಮ್ಮೊಳಗೆ ದೈವತ್ವ ಹೇಳ್ತದೆ, ನಿಮ್ಮ ಮಾತಿನ ದೈವಿ ಸ್ವರೂಪ ಬರ್ತದೆ, ನಿಮ್ಮ ವಾಣಿಯ ಸತ್ಯ ಆಗ್ತವೆ, ನಿಮ್ಮ ದೃಷ್ಟಿ ಸತ್ಯ ಆಗ್ತದೆ. ಇದು ಪ್ರತಿಯೊಬ್ಬರಿಗೆ ಕೊಟ್ಟಿದ್ದು ಮಹಾಗುರು ಬಸವೇಶ್ವರ ಕೊಟ್ಟ ಭಾಳ ದೊಡ್ಡ ಕೊಡುಗೆ ಇದು. ಯಾಕೆ? ಈಗ ದೇವ್ರ ಹೆಸರು ಮೇಲೆ ಘರ್ಷಣೆ ನಡೆದವು ಜಗತ್ತಿನ ನೋಡ್ತಾ ಇರಲ್ಲ. ದೇವ್ರ ಹೆಸರು ಮೇಲೆ, ಮಹಾತ್ಮನ ಹೆಸರು ಮೇಲೆ ಸಮಾಜ ಒಡೆದು ಹೋಗ್ಯದ. ಮಾನವ ಕುಲಕೋಟಿ ಪ್ರತ್ಯೇಕ. ಯಾಕೆ? ಒಂದು ಹಿಂದೂ ಅಂತ, ಒಂದು ಮುಸ್ಲಿಂ ಅಂತ, ಅವ್ರು ಜೈನರಂತ, ಇವರು ದಲಿತರಂತ, ಏನು ಒಡೆದು ಚಿಂದಿ ಆಗಿದೆ. ಇದರಿಂದ ಭಾರತ ಏಕ ಆಗ್ತಾ ಇಲ್ಲ. ಭಾರತ ಏಕತಾ ಆಗಬೇಕಾಯ್ತು ಅಂದರೆ ಈ ಭೇದ ಹೋಗ್ಬೇಕು. ಭೇದ ಹೋಗ್ಬೇಕಾದ್ರೆ ಹಲವಾರು ದೇವರು ಪೂಜೆ ಮಾಡಿ ಭೇದ ಹೋಗೋಣ. ಗೌರವ ಇರಲಿ, ಯಾರ ಬಗ್ಗೆ ಆಗಲಿ, ಒಳ್ಳೇದು ಮಾಡಿದ್ರೆ ಎಲ್ಲರಿಗೂ ಗೌರವ ಇದೆ. ನಮಗೂ ಗೌರವ ಇದೆ. ನಾನು ಗುರುನಾನಕನ ಗೌರವಿಸ್ತೀನಿ, ಭಗವಾನ್ ಬುದ್ಧನ ಗೌರವಿಸ್ತೀನಿ, ಮಹಾವೀರನ ಗೌರವಿಸ್ತೀನಿ, ಅಂಬೇಡ್ಕರ್ನ ಗೌರವಿಸ್ತೀನಿ, ಆಮೇಲೆ ಮಹಾಗುರು ಬಸವೇಶ್ವರನ ಗೌರವಿಸ್ತೀನಿ. ಜಗತ್ತಿನ
ಎಲ್ಲ ಮಹಾತ್ಮನ ನಾವು ಗೌರವಿಸ್ತೀವಿ, ಜಗತ್ತಿಗೆ ಒಳ್ಳೇದು ಮಾಡೋರು ಇರ್ಬೇಕು ಅಷ್ಟೇ ಅವರು. ಆದರೆ ನಾವು ಆ ಮಹಾತ್ಮ ಹೆಸರಿನಲ್ಲಿ ಒಂದು ಜಾತಿ ಒಂದು ಸಮುದಾಯ ಕಟ್ಕೊಂಡು ಅವು ಗುಡಿಗಳು ಕಟ್ಕೊಂಡು ಅವೆಲ್ಲ ಒಂದು ಪಂಗಡ ಮಾಡಿಕೊಂಡ್ರೆ ಭಾರತ ಒಡಕಾಗಿದೆ. ನೋಡ್ತಾ ಇದ್ದೀವಿ, ದಿನ ನೋಡ್ತಾ ಇದ್ದೀವಿ, ರಕ್ತದ ಓಕಳಿ ಹರಿತಾ ಇದೆ ಸಮಾಜ. ಮೊಹಮ್ಮದ್ ಪೈಗಂಬರ್ ಹಂಗೆ ಹೇಳಿ, ಮೊಹಮ್ಮದ್ ಪೈಗಂಬರ್ ಒಬ್ಬನೇ ದೇವರು, ಇಮಾನ್ದಾರಿ ಸೇ ಕಮಾವೋ ಬಾಂಟ್ಕೆ ಖಾವೋ ಅಂತ ಹೇಳಿದರು. ಯಾರು? ಮೊಹಮ್ಮದ್ ಪೈಗಂಬರ್. ಅವ್ರ ಹೆಸರಲ್ಲಿ ಏನು ಮಾಡ್ತಾ ಇದ್ದೀವಿ ನೋಡ್ತಾ ಇದ್ದೀವಿ, ದೇಶದಲ್ಲಿ ಭೇದ ಮಾಡ್ತಾ ಇದ್ದೀವಿ. ಇದು ಆಗಬಾರ್ದು. ಗುರುನಾನಕರು ಎಂಥ ಸಂದೇಶ ಕೊಟ್ಟರಿ, ನ ಕೋಯಿ ಹಿಂದೂ ಹೋಕರ್ ಪೈದಾ ಹುವಾ, ನ ಕೋಯಿ ಮುಸ್ಲಿಂ ಹೋಕರ್ ಭಿ ಪೈದಾ ಹುವಾ. ನೋಡಿ ಹೆಂಗೆ ಹೇಳ್ತಾರವ್ರು, ಸಭಿ ಮಾನವ ಹೋಕರ್ ಹಿ ಪೈದಾ ಹುವಾ ಹೈ, ಮಾನವ ಹಮ್ ಸಬ್ ಏಕ್ ಹೈ. ಏನು ಮಾತು ಗುರುನಾನಕ ದೇವರು, ಎಂಥ ಸಂದೇಶ. ಅವ್ರಿಗೆ ಶಿಷ್ಯರು ಕೇಳ್ತಾರೆ, नहीं गुरुदेव आप तो हिंदू को भी अपना मानते हैं और मुसलमानों को भी अपना मानते हैं, लेकिन आपका धर्म कौन सा ಅಂತ ಕೇಳ್ತಾರೆ. ಅವ್ರ ಶಿಷ್ಯರು ಕೇಳ್ತಾರೆ, नहीं बेटा सभी को मिलके चलना ही मेरा धर्म है ಅಂತಾರೆ. ಈ ಎಂಥ ಮಾತು ರೀ, ಎಂಥ ಮಾತ್ಮರಾಗ್ಯಾರ ಸರ್ ಇವರು. ಇವು ನಮ್ಮವ್ರು ಅಲ್ಲ, ನಮ್ಮವ್ರು ಅನ್ಬೇಕೋ ಬೇಡ್ದು ಅವರಿಗೆ, ಅನ್ಬೇಕು ಇಲ್ರಿ, ನಮ್ಮವ್ರು ಹೌದಾ ಅಲ್ಲವರು. ಸಭಿಗೆ ಮಿಲ್ಕೆ ಚಲನ ಹಿ ಮೇರಾ ಧರ್ಮ, ಬಸವೇಶ್ವರ ತತ್ವ ಐತಲ್ಲ ಇಲ್ಲಿ ಇವರಲ್ಲಿ. ಅದಕ್ಕೋಸ್ಕರ ನಾನು ಹೇಳೋದು, ದಯಮಾಡಿ ಇವತ್ತು ವಿಶ್ವಗುರು ಬಸವೇಶ್ವರ ಜಯಂತಿಯನ್ನು ಮಾಡ್ತಾ ಇದ್ದೀವಿ. ಎಲ್ಲ ಸಮುದಾಯದವ್ರನ್ನ ಪ್ರೀತಿ ಮಾಡಿ, ಎಲ್ಲರೂ ನಮ್ಮವರ, ನೀವೇನು ಹಂಚ್ಕೊಳಕ್ಕೆ ಕೊಡಬೇಕು ಯಾರು, ಆದರೆ ಪ್ರೀತಿ ಪ್ರೇಮ ಮಾಡಬೇಕು, ದ್ವೇಷ ಅಸಹ್ಯ ಮಾಡಬಾರ್ದು. ಧರ್ಮದ ಹೆಸರ ಮೇಲೆ, ಜಾತಿಯ ಹೆಸರ ಮೇಲೆ, ಮಹಾತ್ಮರ ಹೆಸರ ಮೇಲೆ ಸಮಾಜವನ್ನು, ದೇಶವನ್ನು, ರಾಷ್ಟ್ರವನ್ನು ಒಡೆದು ಚಿಂತೆ ಮಾಡದೆ ನಾವು ಯಾರೇ ಇರಲಿ ಎಲ್ಲರನ್ನ ಪ್ರೀತಿಯನ್ನು ಬದುಕಿದ್ರೆ ಭಾರತ ದೇಶ ಭದ್ರ ಆಗ್ತದೆ. ಈ ದೇಶ ಭದ್ರ ಆಗಬೇಕು. ಈಗ ಮೊದಲ ಸುರಕ್ಷಿತ ಇಲ್ಲ, ದೇಶ ಭದ್ರ ಆಗಬೇಕು, ಬಸವೇಶ್ವರ ತತ್ವವನ್ನು ಬೇಕು ಈ ದೇಶ. ಅದಕ್ಕಾಗಿ ಇಂಥ ದಿವಸ ಒಬ್ಬರು ಮಹಾನ್ ದೊಡ್ಡ ಒಬ್ಬರು ಸ್ವಾಮಿಗಳಾಗ್ಯಾರ, ಗೌರಿ ಶಂಕರ್ ಮಹಾಸ್ವಾಮಿಗಳು ಅಂತ ಮೈಸೂರದಾಗ. ಮೈಸೂರು ಮಹಾರಾಜರ ಹೆಸರು ಕೇಳಿದ್ನ ನೀವು? ಮೈಸೂರು ಮಹಾರಾಜರ ಜಯಚಾಮರಾಜ ಒಡೆಯರ್, ಮೈಸೂರು ಮಹಾರಾಜ ಅವರು. ಆ ಮಹಾರಾಜರ ಗುರುಗಳು ಯಾರು ಕೇಳಿ ಸರಿಯಾಗಿ, ಗೌರಿ ಶಂಕರ್ ಮಹಾಸ್ವಾಮಿಗಳು ಅಂತ ಅವ್ರ ಗುರುಗಳು. ಅವರು ವೇಟಿಂದ ನಿಂತಿದ್ರು ಮಹಾರಾಜರು, ಅವ್ರ ಮಠಕ್ಕೆ ಬಂದು ದರ್ಶನಕ್ಕೆ ವೇಟಿಂದ ನಿಂತಿದ್ರು ಮಹಾರಾಜರೇ. ಅಂತ ಗೌರಿ ಶಂಕರ ಮಹಾಸ್ವಾಮಿಗಳು 30 ವರ್ಷ ಕಾಶಿಯಲ್ಲಿ ವಿದ್ಯಾ ಕಲ್ತಾರೆ, ಸಂಸ್ಕೃತ 30 ವರ್ಷ ಅಲ್ಲಿ ಕಲಿತು ಮತ್ತು ಕರ್ನಾಟಕ ಬಂದ ನಂತರ ಅವ್ರು ಬಂದು ಅನೇಕ ಒಂದು ಬಸವಾನಂದ ಲಹರಿ ಅಂತ ಒಂದು ಗ್ರಂಥ ಬರ್ತಾರೆ. ಏನು ಗ್ರಂಥ ಹೆಸರು? ಬಸವಾನಂದ ಲಹರಿ. ಸಂಸ್ಕೃತವಾಗಿ ಶಂಕರಾಚಾರ್ಯ ಏನು ಬರ್ತಾರೆ? ಶಿವಾನಂದ ಲಹರಿ ಅಂತ ಬರ್ತಾರೆ. ಶಂಕರಾಚಾರ್ಯ ನಿಮ್ಗೆ ಗೊತ್ತದೋ ಇಲ್ಲ ಗೊತ್ತಿಲ್ಲ. ಶಂಕರಾಚಾರ್ಯ ಬರೆದಿದ್ದು ಶಿವಾನಂದ ಲಹರಿ, ಬಸವೇಶ್ವರ ಬರೆದಿದ್ದು ಬಸವಾನಂದ ಲಹರಿ ಅಂತ ಬರ್ತದೆ. ಆ ಪುಸ್ತಕದ ಒಂದು ಶ್ಲೋಕ ನಿಮಗೆ ಹೇಳ್ತೀನಿ, ಯಾಕೆ ಅರ್ಥ ತಗೊಂಡೆ ನಾನು ಅಂದರೆ, ಬಸವಣ್ಣ ಬಗ್ಗೆ ಹೇಳ್ತೀನಿ. ನಮ್ಮ ನಾಡಿನ ಜನತೆ, ನಮ್ಮ ತೆಲಂಗಾಣದ ಜನ, ನಮ್ಮ ಭಾರತದ ಜನ ಕೇಳ್ಬೇಕು. ಅವರು ದೊಡ್ಡ ಸಂಸ್ಕೃತಿ ವಿದ್ವಾಂಸರು. ಅವ್ರೇನಂತಾರೆ ಬಸವಣ್ಣ ನೋಡಿ, ಇವತ್ತು ಬಸವ ಜಯಂತಿ ದಿವಸ ಇದು ಘೋಷಣೆ ಅವ್ರು ಮಾಡಿದ್ರು. ಬಸವಣ್ಣ, ನಿನ್ನ ಚರಿತ್ರೆ ಎಂಬುದು ಒಂದು ಸಮುದ್ರ. ನಿನ್ನ ಚರಿತ್ರೆ ಹೇಗಿದೆ ಅಂದರೆ ಅದು ಒಂದು ಸಮುದ್ರ ಇದ್ದಂಗ. ಆ ಸಮುದ್ರದ ಒಳಗಿಂದ ಒಂದು ಹನಿ ಒಂದು ಹನಿ ತಿಳಿತಲ್ಲ, ಹನಿ ಅಂದ್ರೆ ಬೂಂದು. ಆ ಸಮುದ್ರ ಒಳಗೆ ಒಂದು ಹನಿ ನೀರು ತೆಗೆದು ಅದರಾಗ 16 ಭಾಗ ಮಾಡಿ 16 ಭಾಗ ಮಾಡಬೇಕ್ರಿ. ಒಂದು ಹನಿ ನೀರಾಗ 16 ಭಾಗ ಮಾಡಬೇಕು. ಆ 16 ಭಾಗ 16ನೇ ಭಾಗದೊಳಗೆ ಒಂದು ಭಾಗದಾಗ 1 ಕೋಟಿ ಭಾಗ ಮಾಡಬೇಕು. ಏನಿರ್ತದೆ ಅಲ್ಲಿ? ಆ 16 ಭಾಗದಾಗ ಒಂದು ಭಾಗದಾಗ 1 ಕೋಟಿ ಮಾಡಿದಾಗ ಅದರ ಏನು ಒಂದು ಭಾಗ ಇರ್ತದಲ್ಲ, ಅಷ್ಟು ಕೂಡ ನಿನ್ನನ್ನ ಈ ದೇಶದ ಜನ ಅಲ್ಲ, ಇಂದ್ರ ಚಂದ್ರ ದೇವತೆಗಳು ಋಷಿ ಮುನಿಗಳು ಈ 1 ಕೋಟಿ ಭಾಗದ ಕಣ ಕೂಡ ನಿನ್ನ ಬಗ್ಗೆ ತಿಳ್ಕೊಂಡಿಲ್ಲ. ಇದಂತ ಮಾತ್ರಿ. ಅವ್ರು ಶ್ಲೋಕದಾಗ ಬರೀತಾರ್ರಿ, ಸಂಸ್ಕೃತ ಶ್ಲೋಕದಲ್ಲೇ ಹೇಳ್ತಾರ. ಈಗ ಅರ್ಥ ಆಯ್ತಾರೆ ನಾವು ಹೇಳಿದ್ವಿ. ಬಸವಣ್ಣ ಅಂದ್ರೆ ಏನು ಅಂತ ಇಷ್ಟು ತಿಳ್ಕೊಂಡ್ರೆ ಸಾಕು, ಬಸವಣ್ಣ ಏನಂತ ಗೊತ್ತಾಗ್ತದೆ. ಬಸವಣ್ಣ ಅಂದ್ರೆ ಒಂದು ಸಮುದ್ರ. ಆ ಸಮುದ್ರದಾಗ ಒಂದು ಹನಿ, ಆ ಹನಿದಾಗ 16 ಭಾಗ, ಆ 16 ಭಾಗದಾಗ 1 ಕೋಟಿ ಭಾಗ ಇನ್ನೇನಿರ್ತದೆ ಅಲ್ಲಿ? ಇವ್ರು ಏನು ತಿಳ್ಕೊಂಡಂತೆ ಅರ್ಥ 0 ಅಂತ. ಆ 1 ಕೋಟಿ ಭಾಗದಲ್ಲಿ ಒಂದೇನಿರ್ತದೆ ಅಷ್ಟು ಕೂಡ ನಿನ್ನ ಬಗ್ಗೆದಾಗ ದೇವರು ಇಂದ್ರ ಚಂದ್ರ ಕೂಡ ತಿಳ್ಕೊಂಡಿಲ್ಲ. ಇನ್ನು ನಮ್ಮಂತ ಅವ್ಯಕ್ತಿಗಳು ತಿಳ್ಕೊಂಬೋದು ಹೆಂಗೆ ಸಾಧ್ಯ ಅಂತಾರು. ಮತ್ತೊಂದು ಮುಂದಿನ ನುಡಿ ಒಳಗೆ ಹೇಳ್ತಾರೆ, ಬಸವಣ್ಣ
ನಿನ್ನ ಹೃದಯದಲ್ಲಿ ಅಡಗಿಕೊಂಡಿರುವಂಥ ಪರಮಾತ್ಮ ಕೂಡ ನಿನ್ನನ್ನು ಅರ್ಥ ಮಾಡಿಕೊಂಡಿಲ್ಲ ಅಂದರು. ಎಂತ ಮಾತ್ರ ಇದು. ನೀನು ಹೃದಯದಲ್ಲಿ ಅಡಗಿ ಕುಂತಂಥ ದೇವರು ಪರಮಾತ್ಮ ಅದನ್ನು ಕೂಡ ನಿನ್ನನ್ನು ಅರ್ಥ ಮಾಡ್ಕೊಳಕ್ಕಾಗಿಲ್ಲ. ಇನ್ನು ನಮ್ಮಂತ ಅರ್ಥ ಮಾಡ್ಕೊಳಕ್ಕಾಗ್ತದೋ? ನಿನ್ನನ್ನು ದ್ವೇಷ ಮಾಡೋ ಮಂದಿ ಹುಟ್ಟುತ್ತದೆ ಹೊರತು ನಿನ್ನ ಅರ್ಥ ಮಾಡ್ಕೊಳ್ಳೋಂಥ ಜನ ಏನು ಹುಟ್ಟಿಲ್ಲ ಅಂತ ಭಾಳ ನೋವಂತ ತೋಡ್ಕೊಳ್ತಾರೆ. ಬಸವಾನಂದ ಲಹರಿ ಈ ಪುಸ್ತಕ ಎಲ್ಲ ಅಡಗಿ ಹಾಕಿದ್ರು, ಕಳೆದೋಗಿದ್ದು ಎಲ್ಲ ಇರ್ತಾವಲ್ಲ ಬಸವ ವಿರೋಧಿಗಳು. ಅದು ನಾನು ಒಂದು 6 ತಿಂಗಳು ಹುಡುಕಿ ಮೈಸೂರಿನ ಸುತ್ತೂರಿನ ಮಟ್ಟದೊಳಗೆ ಒಂದು ಪ್ರತಿ ಸಿಕ್ತು ನನಗೆ. ಅದು ತಗೊಂಡು ಇದರ ದಾಖಲೆ ಮಾಡಿದ್ದೆ ಗ್ರಂಥ. ಒಂದೊಂದು ಇದರ ದಾಖಲೆಯಿಂದ ಗ್ರಂಥಗಳು ಒಂದೊಂದು ಗ್ರಂಥಕ್ಕೆ ಒಂದೊಂದು ವರ್ಷ ಹುಡುಕಿದ ಗ್ರಂಥ ಅದಾವ್ರಿ ಇದರೊಳಗೆ. ಅಷ್ಟು ಹುಡುಕಿ ಮಾಡಿಲ್ಲ. ಅದಕ್ಕಾಗಿ ಬಸವೇಶ್ವರ ಸರಿ ಸಮಾನ ಯಾರೂ ಆಗೋದಿಲ್ಲ. ನಿಮ್ಮ ಆಂಧ್ರದಾಗ ಪಂಡಿತಾರಾಧ್ಯ ಹೆಸರು ಕೇಳಿಲ್ಲ ನೀವು? ಪಂಡಿತಾರಾಧ್ಯರು ಇಲ್ಲ, ಮೂಲ ಪಂಡಿತಾರಾಧ್ಯರು ಮಲ್ಲಿಕಾರ್ಜುನ ಪಂಡಿತಾರಾಧ್ಯ. ಅವರು ಅವಾಗ ಶ್ರೀಶೈಲ ಪೀಠ ಇದ್ದಿಲ್ಲ ಅವ್ರ ಕಾಲಕ್ಕೆ. ಅವರು ಭಾಳ ದೊಡ್ಡ ಮಹಾತ್ಮರು ಪಂಡಿತಾರಾಧ್ಯರು, ಮಲ್ಲಿಕಾರ್ಜುನ ಪಂಡಿತಾರಾಧ್ಯರು. ಅವರು ಬಸವಣ್ಣ ಸಮಕಾಲೀನವರು. ಇವು ಸುಮ್ಮನೆ ಹೇಳ್ತಾವ ಕಾನೋದಿ ಇತ್ತು ಹೀಗೆ ಅವೆಲ್ಲ ಇಲ್ಲ. ಪಂಡಿತಾರಾಧ್ಯರು ಹೇಳ್ತಾರೆ ಭಾಳ ದೊಡ್ಡ ಮಹಾತ್ಮರು. ಆಂಧ್ರದಲ್ಲಿ ಭಾಳ ದೊಡ್ಡ ಪ್ರಭಾವ ಅವರು ಮಲ್ಲಿಕಾರ್ಜುನ ಪಂಡಿತಾರಾಧ್ಯರು. ಅವರು ಬಸವಣ್ಣ ಬಗ್ಗೆ ಕೇಳಿದರು. ಕೇಳ್ತಾ ನೀವು ಓದಿರ್ಬೋದು ಅವ್ರ ಪುರಾಣದಾಗ ಬಹುಶಃ. ಕೇಳಿದ ನಂತರ ಬಸವಣ್ಣ ಆಶೀರ್ವಾದ ಬೇಕು ಅಂತ ಬಯಸಿದರು. ಇಲ್ಲೇನೋ ನಮ್ಮ ಕರ್ನಾಟಕದೆಲ್ಲ ಜಂಗಮೂರ್ತಿಗಳು ಹೋಗ್ತಿರಲ್ಲ ಪ್ರಚಾರಕ್ಕೆ, ನಾಡಿನ ತುಂಬ ಹೋಗ್ತಿದ್ರು. ಅಲ್ಲಿ ಹೋದಾಗ ಅವ್ರಿಗೆ ನನ್ನ ಬಸವಣ್ಣ ಆಶೀರ್ವಾದ ಬೇಕಪ್ಪ ಅಂತ ಹೇಳಿದ್ರೆ ಅವ್ರು ಹೋಗಿ ಕೇಳ್ಯಾರ. ಪಂಡಿತಾರಾಧ್ಯರು ನಿಮ್ಮದು ಒಂದು ಕೃಪಾಶೀರ್ವಾದ ಕೇಳ್ತಾರಂದ್ರೆ ಬಸವೇಶ್ವರರು ಒಂದು ವಿಭೂತಿ ಕೊಡ್ತಾರೆ. ಅವ್ರಿಗೆ ಒಯ್ದು ಕೊಡುವಂಥ ಒಂದು ವಿಭೂತಿ ಕೊಡ್ತಾರೆ. ಇದಾಗಿದೆ ದಾಖಲೆ ಹಾಕೀನಿ. ಇದ್ರಾಗ ಒಂದು ವಿಭೂತಿ ಕೊಡ್ತಾರೆ. ಆ ವಿಭೂತಿ ತಗೊಂಡು ಪಂಡಿತಾರಾಧ್ಯ ಕೊಡ್ತಾರೆ. ಪಂಡಿತಾರಾಧ್ಯ ಕೊಟ್ಟಾಗ ಅವರು ಪಂಡಿತಾರಾಧ್ಯ ಆ ವಿಭೂತಿಯನ್ನು ಹಣಿಗೆ ಹಚ್ಕೊಂಡು ಕಣ್ಣಿಗೆ ಹೊತ್ಕೊಂಡು ನಮಸ್ಕಾರ ಮಾಡಿ ಆ ವಿಭೂತಿ ಧರಿಸ್ಕೊಂಡ್ರಂತ. ವಿಭೂತಿ ಧರಿಸ್ಕೊಂಡಂಥ ಮಹಿಮಾದಿಂದ ಅವ್ರಿಗೆ ಕನ್ನಡ ಭಾಷೆ ಬಂತವ್ರು. ಪುರಾಣಗಳು ಹೇಳ್ತಾವೆ, ಅವ್ರ ಶಾಸ್ತ್ರ ಹೇಳ್ತಾರೆ, ಅವ್ರ ಚರಿತ್ರೆ ಹೇಳ್ತಾರೆ. ಕನ್ನಡ ಭಾಷೆ ಬಂತಂತೆ. ಕನ್ನಡ ಭಾಷೆ ಬಂದಾಗ ಅವ್ರು ಏನು ಬರೆದ್ರು, ಏನಂತ ಬರೋ ಬಸವ ಸ್ತೋತ್ರ ಗೀತೆ ಬರೆದ್ರು. ಅವ್ರು ಇದ್ರಲ್ಲಿ ಹಾಕಿನಿ ಅದು ಬಸವ ಸ್ತೋತ್ರ. ಪಂಡಿತಾರಾಧ್ಯರು ಬಸವ ಸ್ತೋತ್ರ ಗೀತೆ ಹೆಂಗೆ ಬರ್ತಾರ ಅಂತ ಅವರಿಗೆ ಪಂಚಪೀಠದ ಒಬ್ರಿಗೆ ಪಂಡಿತಾರಾಧ್ಯರು ಪೀಠ ಕಟ್ಕೊಂಡು ಆಮೇಲೆ ಆಗಿದ್ದೀವಲ್ಲ. ನಿಮ್ಮಲ್ಲಿ ದೋನಮಯ್ಯ ಅಂತ ಇದ್ದ, ದೋನಮಯ್ಯ ಅಂತ ಆಂಧ್ರದಾಗ ಒಬ್ಬ ಓದಿರ್ಬೇಕು ನೀವು. ಪಂಡಿತಾರಾಧ್ಯರ ಶಿಷ್ಯ ದೋನಮಯ್ಯ, ಪಂಡಿತಾರಾಧ್ಯರ ಮಗ ಕೇದಾರಯ್ಯ. ಕೇದಾರಯ್ಯನಿಗೆ ಪಂಡಿತಾರಾಧ್ಯ ಹೋದ ನಂತರ ದೋನಮಯ್ಯ ಶ್ರೀಚರಣದ ಮಠ ಕಟ್ಟದ. ಅವ್ರ ಮಗನಿಗೆ ಅದಕ್ಕೆ ಅಧಿಪತಿ ಮಾಡ್ದ. ಏನ್ರಿ ಅಂತ ಪಂಡಿತಾರಾಧ್ಯರು ಬರೀತಾರೆ ಬಸವಣ್ಣ ಬಗ್ಗೆ. ವರ ಪಂಡಿತೇಶ್ವರಂ ಬಸವ ಬಸವ ಬಸವ, ವರ ಪಂಡಿತೇಶ್ವರಂ ಬಸವ ಬಸವ ಬಸವ, ಪರಮ ಗುರು ಬಸವ. ನೋಡಿ ಹೇಗಿದೆ, ಪರಮ ಗುರು ಬಸವ ಮತ್ ಸ್ವಾಮಿ ಸಂಗನ ಬಸವ, ಹರ ಸದೃಶ್ಯ ಬಸವ. ಎಂತ ಶಬ್ದ ಹೆಂಗ ನೋಡ್ರಿ ಇವು ಏನ್ರಿ ಮಠಪತಿ ಸಾಹೇಬ್ರೆ. ಪಂಡಿತಾರಾಧ್ಯ ಸ್ತುತಿ ಹೆಂಗೆ ಮಾಡ್ಯಾರ. ಇಂದು ಭಾಳ ಸ್ತುತಿ ಅದ ಅವ್ರು, ಒಂದೆರಡು ಅಲ್ಲ. ನಾವು ಒಂದು ನಿಮ್ಮ ಮುಂದೆ ಇಡತ್ತೀನಿ. ವರ ಪಂಡಿತೇಶ್ವರಂ ಬಸವ ಬಸವ ಬಸವ, ಪರಮ ಗುರು ಬಸವ ಮತ್ ಸ್ವಾಮಿ ಸಂಗನ ಬಸವ, ಹರ ಸದೃಶ್ಯ ಬಸವ, ಭಂಡಾರಿ ಬಸವ. ಏನು ದೇವ್ರ ಸ್ತುತಿ, ಎಂಥ ಸ್ತುತಿ ಇದೆ ಇದು. ಭಾಳ ಅದ್ಭುತ. ಇಂಥ ಪಂಡಿತಾರಾಧ್ಯರು ಪೂಜ್ಯರು ಅವ್ರು ಆಗೋಗಿ ಸ್ತುತಿ ಮಾಡ್ತಾರೆ. ಅದಕ್ಕೆ ಯಾವ ಸ್ತುತಿ ಇದ್ರೊಳಗೆ ಅದಾವ ಅವೆಲ್ಲ ಭೂಗತ ಮಾಡಕ್ಕೆ ಎಲ್ಲ ಔಷಧ ಹುಡುಕಿ ಒಂದು ಕಡೆ ಮಾಡೀವಿ ನಾವು. ಅದಕ್ಕಾಗಿ ನಾವು ಜಾಸ್ತಿ ಹೋಗೋದೇ ಇವತ್ತ ಮಹಾಗುರು ಬಸವೇಶ್ವರರು ಬಗ್ಗೆ ಇಡೀ ಜಗತ್ತು ಬಸವಣ್ಣ ಕಡೆ ನೋಡ್ತಾ ಇದೆ. ಇವತ್ತಿನ ಪ್ರಸ್ತುತ ಪ್ರಸಂಗದೊಳಗೆ ಬಸವಣ್ಣನವರು ನಮ್ಗೆ ಅತ್ಯಂತ ಅವಶ್ಯ. ಬಸವಣ್ಣನವರು ಅತ್ಯಂತ ಅವಶ್ಯ ನಮ್ಗೆ ಅದ. ಅದಕ್ಕೆ ಬಸವರಾಜ್ಯದ ಸಿರಿಯು ಬಸವ ಬಡವರ ನಿಧಿಯು. ಬರ್ರಿ ನಮ್ಮ ಈ ಕ್ಷೇತ್ರದ ಸನ್ಮಾನ್ಯ ಶಾಸಕರು ಬರ್ತಾರೆ ಅಂತ ಅವ್ರು ಚಪ್ಪಾಳೆ ಮಾಣಿಕರಾವ್ ಶಾಸಕರು ಬರ್ತಾರೆ. ಅದರಲ್ಲಿ ಎಲ್ಲರೂ ಈ ಚಪ್ಪಾಳೆ ಸ್ವಾಗತ ಮಾಡಿ. ಉಮಾಕಾಂತ್ ಪಾಟೀಲ್ ಹಂಗೆ ಅವ್ರ ಜೊತೆ ಬಂದಾರೆ, ಅವರು ಬರ್ಲಿ ಅಂತ ಕೇಳ್ತಾರೆ. ಬನ್ನಿ. ಕೂಡು ಶಾಂತ ಕೂಡು. ನೀವು
ಎಲ್ಲಿ ಕುಂತರು ಗೌರವ ನಿಮಗೆ ಕೂಡ. ಅದಕ್ಕೆ ಸನ್ಮಾನ್ಯರು ಈ ತೆಲಂಗಾಣದಲ್ಲಿ ಜೈರಾಬಾದ್ ಕ್ಷೇತ್ರದ ನಮ್ಮ ಮಾಣಿಕರಾವ್ ಶಾಸಕರು ಬಂದಿದ್ದಾರೆ. ಆ ಶಾಸಕರಿಗೆ ಮತ್ತೊಮ್ಮೆ ಎಲ್ಲರೂ ಚಪ್ಪಾಳೆ ಹೊಡೆದು ಅವ್ರನ್ನ ಗೌರವಿಸಬೇಕು. ಆಮೇಲೆ ಭಾಳ ಸಂತೋಷ ಆಯಿತು. ಕರ್ನಾಟಕ ಸರ್ಕಾರ ಈ ಸಲ ಸಾಹೇಬ್ರೆ, ಕರ್ನಾಟಕ ಸರ್ಕಾರ ಬಸವೇಶ್ವರರಿಗೆ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದೆ. ತಮ್ಮ ಗಮನದಾಗಿರಲಿ, ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದೆ. ಅದಕ್ಕೆ ದೆಹಲಿ ಪಾರ್ಲಿಮೆಂಟ್ದೊಳಗೆ ಇವತ್ತು ಬಸವ ಜಯಂತಿ ಆಚರಣೆ ಮಾಡ್ತದೆ ಭಾರತ ಸರ್ಕಾರ. ಇಂಥ ಬಸವೇಶ್ವರ ಯಾಕಂದರೆ ಬಸವೇಶ್ವರ ಒಂದು ಸಮುದಾಯಕ್ಕೆ ಸೀಮಿತ ಅಲ್ಲ, ಒಂದು ಜಾತಿ ಒಂದು ಜನಾಂಗಕ್ಕೆ ಸೀಮಿತ ಆದವರು ಅಲ್ಲ. ಅವರು ವಿಶ್ವಗುರು ಅಂತ ಕರೆದವ್ರಿಗೆ, ನಾನು ಮಹಾಗುರು ಅಂತ ಕರಿತೀನಿ, ಸೀಮೆ ಇಲ್ಲ ಅದಕ್ಕೆ. ಅಂಥ ಮಹಾಗುರು ಬಸವೇಶ್ವರ ಏನು ಮಾಡಿದ್ರು 12ನೇ ಶತಮಾನದಲ್ಲಿ ಅಂದರೆ ಎಲ್ಲರೂ ನಮ್ಮವರು ಅಂದರೆ ಇದು ಭಾಳ ಮಾತು. ಎಲ್ಲರೂ ತಮ್ಮ ತಮ್ಮ ಸಮಾಜದವರು ನಮ್ಮವರು ಅಂದರೆ ಬಸವಣ್ಣ ಎಲ್ಲರೂ ನಮ್ಮವರು ಅಂದಿದ್ರು. ಇದು ಭಾಳ ಮಾತು. ಅದಕ್ಕೋಸ್ಕರ ಅಂಥ ಮಹಾಗುರು ಬಸವೇಶ್ವರ ಸಕಲ ಜೀವಾತ್ಮ ದೇಶನ ಬಯಸಿದ್ರು. ಟೈಮ್ ಭಾಳ ಆಗಿದೆ ನನಗೆ. ಅದಕ್ಕೋಸ್ಕರವಾಗಿ ಬಸವಣ್ಣವ್ರ ಮುಖ್ಯ ಪಾಯಿಂಟ್ ನಿಮ್ಗೆ ಹೇಳಿದ್ದೀನಿ. ಬಸವಣ್ಣ ಹಿರಿಮೆ ಎಷ್ಟು ಕಡಿಮೆ ಇದೆ. ಇದರ ಬಸವಣ್ಣವ್ರು ಇನ್ನೂ ಯಾರ್ಯಾರು ಕೊಂಡಾಡ್ಯಾರ ಅನ್ನೋದು ಒಂದು ಅಧ್ಯಯನ ಇದೆ ಈ ಗ್ರಂಥದೊಳಗೆ. ಸರ್ ಇತ್ತೀಚೆಗೆ ಗ್ರಂಥ ನಿಮ್ಗೆ ಹಿಂದಿ ಆತ ಕನ್ನಡ ಆತ? हिंदी आता ना ये, हाँ ये देखिए मेरा है ग्रंथ है वैसे तो भारत सरकार का हमारा ये रिटायर्ड जस्टिस है ना शिवराज पाटिल सुप्रीम कोर्ट का, उसके हाथ से रिलीज होगा. 1 महीना भी नहीं हुआ अभी. ये ग्रंथ बहुत संशोधन ग्रंथ है. ಅದಕ್ಕಾಗಿ ಈ ಗ್ರಂಥ ಭಾಳ ಮಹತ್ವದಿರೋದ್ರಿಂದ ಕರ್ನಾಟಕ ಸರ್ಕಾರ ಸಾಂಸ್ಕೃತಿಕ ನಾಯಕ ಅಂತ ಹೇಳಿದ್ರೆ ನಿಮ್ಮ ಆಂಧ್ರದಾಗ ಕೂಡ ನಮ್ಮ ಭಕ್ತರು ಭಾಳ ಅದರ ಬಸವ ಭಕ್ತರು. ನೀವು ಆಂಧ್ರದಲ್ಲಿ ಕೂಡ ಒಂದು ದೊಡ್ಡ ಒಳ್ಳೆಯ ಒಂದು ಸ್ಟೆಪ್ ತಗೊಳ್ಳಿ ಅನ್ನುವಂಥ ಮಾತನ್ನು ಸನ್ಮಾನ್ಯ ಶಾಸಕರಿಗೆ ನಾನು ನಿಮ್ಮ ತೆಲಂಗಾಣ ಭಾಗದ ಬಸವ ಭಕ್ತರ ವತಿಯಿಂದ ಕೇಳ್ತಾ ಇದ್ದೀವಿ. ಏನಾದರೂ ಒಂದು ಹೊತ್ತು ಹೆಜ್ಜೆ ಇಡ್ರಿ ಅಂತ ಕೇಳ್ಕೊಂಡು ಅದಕ್ಕೆ ಬಸವೇಶ್ವರರು ಇವತ್ತು ಜನಕ್ಕೆ ಅವಶ್ಯಕತೆ ಇದೆ. ಬಸವಣ್ಣವ್ರನ್ನ ಎಲ್ಲರೂ ನಮ್ಮವ್ರು ಗೌರವಿಸ್ಬೇಕು ಅನ್ನುವಂಥ ಮಾತು. ಯಾಕಂದ್ರೆ ಜನಪದ ಹಾಡ್ತಾರೆ ಕೇಳಿ ಸರ್. ಬಸವನಾನನಿದರ ವಿಷ ಅಮೃತವೋ. ನಾವು ಕನ್ನಡದ ಜಾನಪದ ಹಾಡ್ಕೊತ ಬಂದರೆ ಬಸವನಾನನಿದರೆ ವಿಷವೆಲ್ಲ ಅಮೃತವೋ ಬಿಸಿಲೆಂಬದಾರಿ ನೆಳಲಾಗಿ ಬಿಸಿಲೆಂಬದಾರಿ ನೆಳಲಾಗಿ ತಮ್ಮ ಬಸವಣ್ಣ ನೆನೆಸಿದ್ರೆ ವಿಷ ಅಮೃತ ಕಷ್ಟಗಳು ದೂರಾಗಿ ನಮಗೆ ಸಿಹಿ ಆಗ್ತದೆ ಅಂತ ಅರ್ಥ. ಅಂತ ಮಹಾಗುರು ವಿಶ್ವಗುರು ಅದ. ಅದಕ್ಕೆ ನಾನು ಅರ್ಧ ಗಂಟೆ ಟೈಮ್ ನಂದು ಮುಗಿದದ. ಹೆಚ್ಚು ಮಾತ್ರ ಸಮಯ ಮಾಡ ನನಗೂ ಹೋಗ್ಬೇಕಾಗಿದೆ. ನಾನು ಕುಂತಾರೆ ಸೆಂಟ್ರಲ್ ಮಿನಿಸ್ಟರ್ ಕೋಬಾ ಸಾಹೇಬರು ನಮ್ಮ ಬಂದಾರೆ. ನಾನು ಇಲ್ಲಿ ನಿಮಗೆ ಮಾತು ಕೊಟ್ಟ ಪ್ರಕಾರ ಬಂದಿದ್ದೀನಿ. ನಾನು ಇಲ್ಲಿ ಘೋಷಣೆ ಜಾತಿ ಮತ ಪಂಥ ಸಂಬಂಧ ಇಲ್ಲ. ಬಸವೇಶ್ವರರು ವಿಶ್ವಗುರು ಅಂದಾಗ ದೆಹಲಿ ಪಾರ್ಲಿಮೆಂಟ್ದಾಗ ಕೂಡ ನಾವು ಮೂರ್ತಿ ಕೂಡಿಸ್ಯಾರ. ಲಂಡನ್ದಾಗ ಥೇಮ್ಸ್ ನದಿ ದಂಡೆ ಮೇಲೆ ಅಲ್ಲಿ ಲಂಡನ್ ಪಾರ್ಲಿಮೆಂಟ್ ಕೂಡಿಸ್ತಾರೆ ಅಂದ್ರೆ ಬಸವಣ್ಣವ್ರು ಎಷ್ಟು ವ್ಯಾಪಕ ಇರ್ಬೇಕು ನೀವೇ ಅರ್ಥ ಮಾಡ್ಕೊಳ್ರಿ. ನಾವು ಬಸವ ಮಾಡೋದು ಬೇಡ. ಬಸವಣ್ಣ ಒಬ್ಬ ಸಮಾಜ ಶಾಸ್ತ್ರಜ್ಞ, ಸಮಾಜಕಲ್ಲ ಸಮಾಜಶಾಸ್ತ್ರಜ್ಞ, ಒಬ್ಬ ಅರ್ಥಶಾಸ್ತ್ರ. ಎಲ್ಲ ನಾಯಕ ಮಾಡಿ ಬದುಕಬೇಕು, ಬದುಕಬೇಕು, ಸಮಾನತೆ ಇರಬೇಕು, ಇಕ್ವಾಲಿಟಿ ಬಸವೇಶ್ವರ ಅಂತ. ಯಾರು ಹಂಗೆ ಉಣಬ ನಾಯಕ ಮಾಡಿ ಉಣಬೇಕು, ದೊಡ್ಡ ಸಿದ್ಧಾಂತ ಇದೆ. ಇದು ಬಹಳ ದೊಡ್ಡ ಮಾತು. ಅಂತ ಮಹಾಗುರು ಬಸವೇಶ್ವರ ಬಗ್ಗೆ ಪ್ರತಿಯೊಬ್ಬರಿಗೆ ಕೂಡ ಮಾನವ ಹಕ್ಕು ಕೊಟ್ಟರೆ ಬಸವಣ್ಣ. ಒಬ್ಬರ ಮನೆ ಹಕ್ಕು ಚಲಾಯಿಸಲಿಕ್ಕೆ ಬರಲ್ಲ. ಈಗ ಪುರುಷರು ಏನು ಮಾಡ್ತಾರಪ್ಪ, ಹೆಣ್ಮಕ್ಳೇ ನಾವು ಪುರುಷರಿದ್ದೀವಿ, ನಾವು ಹೇಳಿದ್ದೆ ನೀವು ಕೇಳಬೇಕು ಅಂತ ದಬ್ಬಾಳಿಕೆ ಮಾಡ್ತಾರೆ. ಇದು ಬಸವಣ್ಣ ತೆಗೆದಾಕ್ಯಾರ. ನಮಗೆ ಎಷ್ಟು ಹಕ್ಕದೋ ಪುರುಷರಿಗೆ ಅಷ್ಟೇ ಹಕ್ಕು ಹೆಣ್ಮಕ್ಳಿಗೆ ಕೊಟ್ಟಾರ. ಅವ್ರಿಗೆ ವಾಕ್ ಸ್ವಾತಂತ್ರ್ಯ ಕೊಟ್ಟಾರೆ. ನೋಡಿ, ಹೆಣ್ಮಕ್ಳು ಚಪ್ಪಾಳೆ ಹೊಡೆದ ನೀವು ಹೊಡೆದಿಲ್ಲ, ಹೌದಲ್ಲ? ನಮ್ಮ ತಾಯಿದ್ರು ಹೊಡೆದ್ರು ಚಪ್ಪಾಳೆ. ಯಾಕೆ ಇನ್ನು ನೀವು ಭೇದಾದ್ರೆ ಹೆಂಗೆಪ್ಪ? ಇದು ಬಸವ ಜಯಂತಿ. ಅದಕ್ಕಾಗಿ ನಮ್ಮ ತಾಯಿಗಳಿಗೆ ಸ್ವತಂತ್ರ ಕೊಟ್ಟವರು ಬಸವೇಶ್ವರು. ನಿಮ್ಮ ಧಾರ್ಮಿಕ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ, ಸ್ವಾತಂತ್ರ್ಯ, ಆಧ್ಯಾತ್ಮಿಕ ಯೋಗ್ಯ ಸ್ವಾತಂತ್ರ್ಯ ಕೂಡ ಕೊಟ್ಟರಂತೆ ಅಕ್ಕಮಾಗಿ ಮಹಾಯೋಗಿನಿ ಆದರು, ನೀಲಾಂಬಿ ತಾಯಿ ಮಹಾಯೋಗಿನಿ ಆದರು, ಸತ್ಯಕ್ಕನವರು ಯೋಗಿನಿ ಆದರು. 12ನೇ ಶತಮಾನದಲ್ಲಿ ಸಂಖ್ಯಾತ ಶರಣರು ಬೆಳೆದಾರೆ. ಅದು ಇವತ್ತು ಬಸವೇಶ್ವರರು ವಿಶ್ವ ಕುಟುಂಬಿ ಅದಾರೆ, ಸಾಂಸ್ಕೃತಿಕ ನಾಯಕರಿದ್ದಾರೆ,
ಸರ್ವ ಸಮಾನತ ಭಾರತ ಸಂವಿಧಾನ ಏನು ಹೇಳ್ತದೋ ಅದೇ ಬಸವ ತತ್ವ ಹೇಳ್ತದೆ. ಇದರ ಯಾವುದು ವ್ಯತ್ಯಾಸ ಇಲ್ಲ ನಮ್ಗೆ. ಇವತ್ತಿನ ಭಾರತ ಸಂವಿಧಾನ ಏನು ಎಲ್ಲರಿಗೂ ಸರಿ ಸಮಾನ ಹಕ್ಕು ಕೊಟ್ಟಿದ್ದಲ್ಲ, ಅದು ಧಾರ್ಮಿಕ ಕ್ಷೇತ್ರ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಬಸವೇಶ್ವರರು ಕೂಡ ಅವರು ಸರ್ವ ಸಮಾನತೆಯ ಭಾರತ ಸಂವಿಧಾನದ ಎಲ್ಲ ಮೌಲ್ಯಗಳು ಒಳಗೊಂಡಂಥ ತತ್ವವನ್ನು ಮಹಾಗುರು ಬಸವೇಶ್ವರ ಅಸಂಖ್ಯಾತ ಶರಣರಂತೆ ಆ ಕಾಲಕ್ಕೆ 170 ವಿವಿಧ ಸಮಾಜದ ಮಹಾತ್ಮರಾಗಿದ್ದಾರೆ. ವಿವಿಧ ಸಮಾಜಗಳು ರಾಜ್ಯ ಬಿಟ್ಟು ಬಂದ ಮಾರಯ್ಯ ಮಹಾದೇವ ಭೂಪಾಲ ಕಾಶ್ಮೀರದ ರಾಜ, ಕಾಶ್ಮೀರದ ಮಹಾರಾಜ ಬಸವೇಶ್ವರ ಕೀರ್ತಿ ರಾಜ್ಯವನ್ನ ಲಿಂಗಾರತಿ ಅಂತ ಅವನ ರಾಜ್ಯ ವೈಶಾಖಿ ಕಾಶ್ಮೀರದಿಂದ ರಾಣಿ ಗಂಗಾ ತನ್ನ ಹೆಂಡತಿ ತಗೊಂಡು ಇಲ್ಲಿ ಬರ್ತಾರೆ, ರಾಜ್ಯ ತ್ಯಾಗ ಮಾಡಿದ್ರು. ಭಗವಾನ್ ಬುದ್ಧ ರಾಜ್ಯ ಮಾಡಿ ಅರಣ್ಯದಾಗ ಹೋದ್ರು. ಆದ್ರೆ ಮಹಾದೇವ ಭೂಪಾಲ ಕಾಶ್ಮೀರದ ರಾಜ್ಯವನ್ನು ಮಾಡಿಕೊಂಡು ತನ್ನ ಕಲ್ಯಾಣ ವಾಸ ಮಾಡಿಕೊಂಡು ಕಟ್ಟಿಗೆ ಮಾರಿ ಅಡವೆ ಹೋಗಿ ಕಟ್ಟಿಗೆ ತಂದು ಕಟ್ಟಿಗೆ ಮಾರ್ಕೊಂಡು ಅದೇ ಮಾಡಿ ಬದುಕಿದ ಸಿದ್ಧಾಂತ ನಮ್ಮ ಸಿದ್ಧಾಂತ. ಯಾಕೆಂತ ಬಂದರೆ ನಿಮಗೆ ರಾಜರು ಪ್ರತಿಯೊಂದು ಚಪ್ಪಲಿ ಹೊಲೆಯನ್ನು ಅಷ್ಟೇ ಬೆಲೆ, ರಾಜರಿಗೂ ಅಷ್ಟೇ ಬೆಲೆ, ಸೇವಕರಿಗೆ ಕಿಮ್ಮತ್ತು, ರಾಜರಿಗೆ ಅಷ್ಟೇ ಕಿಮ್ಮತ್ತು. ಬಸವ ತತ್ವಗಳಿಗೆ ಹೆಚ್ಚು ಕಡಿಮೆ ಇಲ್ಲ. ಅನುಭವ ಮಂಟಪದೊಳಗೆ ಎಲ್ಲರಿಗೂ ಸರಿ ಸಮಾನ ಅಂತ ವಿಶ್ವಕ್ಕೆ ಒಂದು ಸಂದೇಶ ಕೊಟ್ಟಾರೆ. ಅದಕ್ಕೆ ಇತ್ತೀಚೆಗೆ ನೀವು ನೋಡಿರ್ಬೋದು, ನಂಗೆಲ್ಲ ಹೇಳಿಕೆ ನೋಡಿರ್ಬೋದು. ಇವು ಅದರಾಗೆಲ್ಲ ಭಾಳ ಬೆಂದಿದೆ. ವೀಣಾ ಬಂದಂಜಿ ಅಂತ ಒಬ್ಬ ಹೆಣ್ಣುಗಳು ಅನುಭವ ಮಂಟಪ ಐತೆ, ಗೊತ್ತದೆ ನಿಮಗೆ? ಸೋಮಶೇಖರ್ ಅವರು ಎಲ್ಲಿ ಕೇಳಿದೆಲ್ಲ? ನಮ್ದು ನೋಡ್ರಿ ನಿಮ್ಮವರೆಲ್ಲ. ಅದಕ್ಕೆ ನಾನು ಅದಕ್ಕೆ ಉತ್ತರ ಕೊಟ್ಟೆ. ಅದಕ್ಕೆ ಅನುಭವ ಮಂಟಪ ಇದ್ದಿಲ್ಲ ಅಂತ ದೊಡ್ಡ ಷಡ್ಯಂತ್ರ ನೋಡಿದ್ರೆ ಅಲ್ಲಿ ಹಿಡಿದಿದೆ. ಅದು ನೀವು ಯಾರು ಜಗಬೇಡ. ಬಸವಣ್ಣವ್ರಕ್ಕಿಂತ ಮೊದಲು ಅವರಿದ್ರು ಜನಕರಾಜನ ಆಸ್ಥಾನ, ಅದು ಯಾವುದೋ ಮಿಥಿಲೆಯಲ್ಲಿ ಅದು ಇತ್ತು, ನೈಮಿಷಾರಣ್ಯ ಇತ್ತು ಅಂತ ಹೇಳಿ ಅನುಭವ ಮಂಟಪ ಆಮೇಲೆ ಇದು ಕಟ್ಟಡ ಇದ್ದಿಲ್ಲ ಅಂತ ಹೇಳಿ ಅದಕ್ಕೆಲ್ಲ ಆಧಾರ ಸಹಿತ ನಾನು ಸಿದ್ಧ ಮಾಡಿ ಕೊಟ್ಟೆ. ನೀವೆಲ್ಲ ದೇಶ ನೋಡಿದೆ, ನಾನು ಸ್ಟೇಟ್ಮೆಂಟ್ ನೋಡಿದ್ದೆ. ಅದಕ್ಕೋಸ್ಕರವಾಗಿ ನೀವೆಲ್ಲ ಗಟ್ಟಿಯಾಗಲಿ. ಬಸವೇಶ್ವರರು ನಾನು ಇವತ್ತು ಬಸವಣ್ಣವ್ರ ಜಯಂತಿ ನಿಮ್ಗೆ ಕೊಟ್ಟ ಸಂದೇಶ ನಾನು ಭಾಳ ಸ್ವಲ್ಪ ಕಾಸ್ಟ್ಲಿ ಇದ್ದೀನಿ, ಸಿಗಲ್ಲ, ನಾನು ಬರೋದೇ ಇಲ್ಲ. ಈಗ ಎಲ್ಲಿನೂ ಈಗ 9 ವರ್ಷದಿಂದ ಯಾವುದೇ ಊರಿಗೆ ಎಲ್ಲಿ ಯಾವುದೇ ಕಾರ್ಯಕ್ರಮ ಹೋಗಿಲ್ಲ ಅಂದರೆ ಇಂಥ ಗ್ರಂಥ ಹೊರಗೆ ಬರ್ತಿರ್ತೀವಿ. ಸುಮ್ಮನೆ ಬರ್ತಿರ್ತಾ ಇಡೀ ಭಾರತ ಓಡಾಡಿ ಕಾಶಿ ಪಾಂಡಿಚೇರಿ ಎಲ್ಲ ಕಡೆ ಓಡಾಡಿ ದಾಖಲೆ ತಂದು ಗ್ರಂಥ ಬರ್ತೀನಿ. ಈಗ ಮುಂದಾದ್ರೂ ಕೂಡ ನಾನು ಹೆಚ್ಚು ಶಿವಯೋಗದಾಗ ಇರ್ಬೇಕಂತೀರಿ. ಆದರೆ ಜೈರಾಬಾದ್ ಸುಮಾರು ಬರೋದು ಒಂದು 20 ವರ್ಷ ಆಗಿರ್ಬೋದು, ನಾನು 20 ವರ್ಷ ಆಗಿರ್ಬೋದು ಅಂತ ಅನಿಸ್ತು ನನಗೆ. ಅದಕ್ಕೆ ನಮ್ಮ ಮಠಪತಿಯವರು ಪಾಪ ಎಷ್ಟು ಸರಳ ಹೃದಯಗಳು ರೀ, ಇಂಥವ್ರು ನಮಗೆ ಸಿಗೋದೇ ಇಲ್ಲ. ನಮ್ಮ ಬೀದರ್ದು ಒಬ್ಬರು ಶ್ರೀಕಾಂತ್ ಸ್ವಾಮಿ ಅಂತ ಅದಾರ, ಇಲ್ಲಿ ಜೈರಾಬಾದ್ ನಮ್ಮ ಮಠಪತಿಯವರು ಅದ, ಭಾಳ ಸಾತ್ವಿಕ ಹೃದಯಗಳು. ನಮ್ಮ ಸೋಮಶೇಖರ್ ಆಗಲಿ ಉಳಿದವ್ರು ಎಲ್ಲ ಹಂಗೆ. ಹಿರಿಯ ನಾಗೇಂದ್ರಪ್ಪ ಅವರು ಸಮಾಜಕ್ಕೆ ಭಾಳ ದುಡ್ದಾರ ಪಾಪ. ನಾವಿಲ್ಲಿ ಶರಣ ಸಮ್ಮೇಳನ ಮಾಡ್ಬೇಕಂದ್ರೆ ಸಂಪೂರ್ಣ ಸಹಕಾರ ಮಾಡ್ಯಾರು. ಹೌದಲ್ಲ? ಯಾವ ಮಾಡಿದೀವಿ ಅದು 93 ಅಲ್ಲ, ಅವರಾಗಿ ಕಲ್ಯಾಣ ಶರಣ ಸಮ್ಮೇಳನ ಮಾಡಿದ್ರು. ತಬ್ಬಕ್ಕೆ ನಾವೆಲ್ಲ ಕೂಡಿ ಇದು ಮಾಡ್ತಾರೆ. ನೀವೆಲ್ಲ ಸಹಕಾರ ಮಾಡಿರಿ. ನೀವು ನಿರಂತರವಾಗಿ ಬಸವೇಶ್ವರರು ಸರ್ವ ಸಮಾನತಾವಾದಿಗಳು. ಒಂದು ಭಾರತ ಸಂವಿಧಾನದಲ್ಲಿ ಇದ್ದಂಥ ಎಲ್ಲ ಮೌಲ್ಯಗಳು 12 ಶತಮಾನದಲ್ಲಿ ಕೊಟ್ಟವರು. ಪಾರ್ಲಿಮೆಂಟ್ ಜಗತ್ತಿನ ಮೊದಲನೇ ಪಾರ್ಲಿಮೆಂಟವನ್ನು ಬಸವೇಶ್ವರರು 12ನೇ ಶತಾಬ್ದಿಯಲ್ಲಿ ಸ್ಥಾಪನೆ ಮಾಡಿದವರು. ಇವು ಗೊತ್ತಿರಿ ನಿಮಗೆ. ಆಮೇಲೆ ಅಲ್ಲಿ ಎಲ್ಲರಿಗೂ ಸಮಾನ ಪ್ರವೇಶ ಇತ್ತು. ಆ ನಂತರ ಬಸವಣ್ಣವರು ಆರ್ಥಿಕ ಸಮಾನತೆ, ಸಾಮಾಜಿಕ ಸಮಾನತೆ ಎಲ್ಲವನ್ನು ನೀಡಿದವರು. ಇವತ್ತು ಭಾರತ ಸರ್ಕಾರ ಬಸವಣ್ಣ ಗುರುತಿಸಿದೆ, ಕರ್ನಾಟಕ ಸರ್ಕಾರ ಗುರುತಿಸಿದೆ. ಈ ಕರ್ನಾಟಕ ಸರ್ಕಾರ ರಜಾ ಕೊಟ್ಟದ, ಆಂಧ್ರ ಸರ್ಕಾರ ಈ ಬಗ್ಗೆ ವಿಚಾರ ಮಾಡಿ ಬಸವೇಶ್ವರ ಚರ್ಚೆ ಮಾಡಿ. ಬಸವಣ್ಣನ ಒಂದು ಸಮಾಜ ಸೀಮಿತ ಅಲ್ಲ, ನಾನು ಮೊದಲೇ ಹೇಳೀನಿ ಸಾಹೇಬ್ರೆ. ಬಸವೇಶ್ವರರು ಏಕ ಸಮಾಜನೇ, ಒಂದು ಸಮಾಜದವರಲ್ಲ ಅವರು. ಎಲ್ಲ ಮಾನವ ನಮ್ಮವರು ಅಪನ ಹೇ ಅಂತ ಅಪ್ಕೊಂಡವರು ಮಹಾಗುರು ಬಸವೇಶ್ವರರು. ಅದಕ್ಕೆ ನೀವು ಕೂಡ ಬಸವೇಶ್ವರ ತತ್ವವನ್ನು ತೆಲಂಗಾಣದಲ್ಲಿ, ಆಂಧ್ರದಲ್ಲಿ ಕೂಡ ಬೆಳೆಸಿರಿ ಅಂತ ಹೇಳ್ಕೊಂಡು ಮತ್ತೊಮ್ಮೆ ನಾನು ಭಾಳ ಅಡಚಿಂದ ಬಂದು ಕೂಡ ನಿಮಗೆ ಭಾಳ ಶ್ರದ್ಧಾ, ಕಡಿಮೆ ಜನ ಇದ್ದರೂ ಕೂಡ ಭಾಳ ಶ್ರದ್ಧಾ ಭಕ್ತಿಯಿಂದ ನಿಮ್ಮ ತೆಲಂಗಾಣದ ಬಸವ ಭಕ್ತಿ ಎಲ್ಲ ನಿಮ್ಮಲ್ಲಿ ನಮ್ಮ ತಾಯಿಂದಿರು ನೋಡಿ ನಾನು ಭಾಳ ಖುಷಿಯಾಗ್ಯದ. ಭಾಳ ಖುಷಿಯಾಗಿ ನಾನು. ಯಾಕಂದರೆ ಸಂಚಾರ ಮುಖ್ಯ ಅಲ್ಲ ನಮ್ಗೆ, ನೀವು ಎಷ್ಟು ನಿಷ್ಠೆಯಿಂದ ಮಾಡಿರಿ, ಎಷ್ಟು ಪ್ರಾಮಾಣಿಕತೆ ಮಾಡಿರಿ ಅನ್ನೋದು ಭಾಳ ಮುಖ್ಯ. ಅದಕ್ಕೋಸ್ಕರವಾಗಿಯೇ ಇವತ್ತು ನಾನು ಕರೆಸಿ ಇಲ್ಲಿ ಬಸವೇಶ್ವರ ಸಂದೇಶವನ್ನು ತಾವು ಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ರಿ. ಮತ್ತೊಮ್ಮೆ ನೀವು ಯಾವಾಗ ಬಸವಕ್ಕೆ ನನಗೆ ಬಂದಾಗ ನಮ್ಮ ಬಸವ ಮಹಾಮನೆ ಟ್ರಸ್ಟ್ ಅಂತೀವಿ, ಎಲ್ಲರೂ ನಮ್ಮ ಶಿಷ್ಯರು ಇದು ಬಂದು ಪ್ರವಚನ ಮಾಡಿದಾರೆ. ಹೌದಲ್ಲ? ಸತ್ಯ. ಹಾಂ, ಇಲ್ಲಿ ಬಂದು ಒಂದು ತಿಂಗಳು ಪ್ರವಚನ ಮಾಡಿ ಭಾಳ ಒಳ್ಳೆ ರೀತಿ ಹೇಳಿದ್ರಿ ಅಂತೆಲ್ಲ ನೀವೆಲ್ಲ ಹೇಳಿದಿರಿ. ಇವತ್ತಿನ ಬಸವ ಜಯಂತಿ ಅರ್ಥಪೂರ್ಣ ಆಗಲಿ. ಇವತ್ತು ರಾಷ್ಟ್ರದಲ್ಲಿ ಏನು ಕಲ್ಲೋಲ ಘರ್ಷಣೆ
ಮತ್ತು ನಿಮಗೆಲ್ಲ ಅರ್ಥ ಆಗ್ತದೆ, ಶಾಣೆ ಇರ್ತೀವಿ. ಒಂದು ಘರ್ಷಣೆ, ಒಂದು ರಕ್ತಪಾತ, ದ್ವೇಷ, ಅಸೂಯ, ಏನು ಜಾತಿಯಲ್ಲಿ ಧರ್ಮಗಳಲ್ಲಿ ಬರ್ತಾ ಇದೆ, ಭಯೋತ್ಪಾದನೆ ಬರ್ತಾ ಇದೆ. ಈ ಎಲ್ಲಕ್ಕೂ ಔಷಧ, ದಿವ್ಯ ಮೆಡಿಸಿನ್ ಯಾವುದಂದರೆ ಅದು ಬಸವ ತತ್ವ. ಬಸವ ತತ್ವಕ್ಕೆ ಔಷಧಿ ಇದೆ. ಆದರೆ ಈ ಅಂಥ ಬಸವ ತತ್ವವನ್ನು ಎಲ್ಲರೂ ಆಚರಣೆ ಮಾಡಬೇಕು, ತಿಳ್ಕೊಳ್ಬೇಕು ಬಸವನ ಬಗ್ಗೆ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ. ಶ್ರೀ ಗುರು ಬಸವಲಿಂಗಾಯ. ఈనాటి కార్యక్రమానికి ముఖ్య అతిథులుగా దయచేసినటువంటి పరమ పూజ్య శ్రీ డాక్టర్ సిద్ధరామేశ్వర శరణ బెల్దాళ గారి అనుభవవాణి విన్నాం. వారు మా జహీరాబాద్ సమాజం యొక్క ప్రతి కార్యక్రమానికి ఎప్పుడు ఆహ్వానించినా కూడా కాదనకుండా వచ్చినటువంటి పెద్ద మనసున్న వారు. గొప్ప శరణులు, ఎన్నో పుస్తకాలు రచించారు. బసవ మహామణి ట్రస్ట్ బసవ కళ్యాణ్ అధ్యక్షులుగా ఇప్పుడు వ్యవహరిస్తున్నారు. అంతేకాకుండా వారు రాసిన పుస్తకాలు యూనివర్సిటీ స్థాయిలో BA, MA చదివే విద్యార్థులకు అవి రిఫరెన్స్ పుస్తకాలుగా యూనివర్సిటీ గుర్తించింది. కాబట్టి అంత మహనీయులు, గొప్ప వ్యక్తి మన ఈ ప్రాంతంలోనే పుట్టడమే కాకుండా శరణ ధర్మం యొక్క వ్యాప్తి కొరకు నిరంతరం కృషి చేస్తున్నటువంటి గొప్ప మహనీయులు. వారు తమ అమూల్య సమయాన్ని వెచ్చించి ఈరోజు ఈ కార్యక్రమానికి వచ్చినందుకు వారి శ్రీచరణంలో నమస్కరిస్తూ మనందరి తరఫున ధన్యవాదాలు, కృతజ్ఞతలు.